It's a wonderful join together and worship the Lord. ನಾವು ಎಲ್ಲರೂ ಕೂಡ ಸೇರಿ ಆನಂದಕರವಾಗಿ ದೇವರನ್ನು ಆರಾಧಿಸುವುದು ಬಹಳ ಒಳ್ಳೆಯದಾಗಿದೆ, ಆನಂದಕರವಾಗಿರುವಂಥ ವಿಷಯವಾಗಿದೆ. Bible says those who have breath praise the Lord. ಸತ್ಯವೇದ ಹೇಳುತ್ತದೆ, ಯಾರಿಗೆ ಶ್ವಾಸವಿದೋ ಉಸಿರಿದೋ ಅವರೆಲ್ಲರೂ ಕರ್ತನ್ನು ಹೊಗಳಿ ಎಂದು. Amen. ಆಮೆನ್. Why said like that? ಯಾಕೆ ಅವರು ಆ ರೀತಿಯಲ್ಲಿ ಹೇಳಿದ್ದಾರೆ? That breath is from the Lord. ಆ ಒಂದು ಶ್ವಾಸ ಜೀವ ದೇವರಿಂದ ಬಂದಿದೆ. Hallelujah. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ಬಂದಿದೆ. ಕೈ ನೋಡ್ಕೊಳ್ರಿ, ನಿಮ್ಗೆ ಶ್ವಾಸ ಇದೆಯಾ ಇಲ್ಲ? ನಿಮ್ಗೆ ಶ್ವಾಸಿಸ್ತಾ ಇದ್ದೀರಾ ಇಲ್ಲ? ನಾನು ನೋಡ್ರಿ, ಶ್ವಾಸಿಸ್ತಾ ಇದ್ದಾರಲ್ಲ, ಆ ಶ್ವಾಸ ದೇವರಿಂದಲೇ. ಆ ಶ್ವಾಸವು ದೇವರಿಂದಲೇ ಬಂದಿದೆ, ಯೇಸು ಕ್ರಿಸ್ತನಿಂದ. That's what you must praise him. ಅದಕ್ಕಾಗಿ ಆತನು ನೀನು ಸ್ತುತಿಸಬೇಕು. Hallelujah. ಹಲ್ಲೆಲೂಯಾ. That means if you praise him, if you worship him, you can live longer. ನೀನು ಆತನ್ನು ಸ್ತುತಿಸಿ ಆರಾಧಿಸಿ ಸತ್ಯವಾದ ಆತನ್ನು ಘನಪಡಿಸ್ತಾ ಇರುವಾಗ ನೀನು ದೀರ್ಘಕಾಲ ಜೀವಿಸ್ತೀಯಾ. That breath will be remaineth in you. ಆ ಒಂದು ಶ್ವಾಸವು ಹಂಗೆ ಇರುತ್ತದೆ ನಿನ್ನಲ್ಲಿ. If you don't praise him, that breath will go off from you. ನೀನು ಶ್ವಾಸಿಸದೆ ಕರ್ತನ್ನು ಹೋಗಲದೆ ನೀನು ದೇವರನ್ನು ಸ್ತುತಿಸದೇ ಇದ್ರೆ ಆ ಶ್ವಾಸವು ಮೇಲಕ್ಕೆ ಹೋಗ್ಬಿಡುತ್ತದೆ. You will die. ಅವಾಗ ನೀನು ಮರಣಿಸ್ತೀಯಾ. How many want to praise him? ಎಷ್ಟು ಜನರು ಆತನ್ನು ಸ್ತುತಿಸಬೇಕಂತಿದ್ದೀರಿ? Hallelujah. ಹಲ್ಲೆಲೂಯಾ. When you praise him, you will be healthy. ನೀವು ಆತನ್ನು ಸ್ತುತಿಸುವಾಗ ಆರೋಗ್ಯಕರವಾಗಿರ್ತೀರಿ. You will enjoy all his goodness. ಆತನ ಎಲ್ಲಾ ಒಳ್ಳೆಯ ವಿಷಯಗಳನ್ನು ನೀವು ಅನುಭವಿಸ್ತೀರಿ, ಆನಂದಿಸ್ತೀರಿ. Amen. ಆಮೆನ್. So today I am sharing with you about he dwelleth with you and he shall be in you. ನಿನ್ನ ಸಂಗಡ ಆತನು ಇದ್ದಾನೆ ಮತ್ತು ನಿನ್ನ ಒಳಗಡೆ ಆತನು ಇದ್ದಾನೆ. That's what John 14:17 says. ಯೋಹಾನ ಸುವಾರ್ತೆ 14:17 ಹೇಳುತ್ತದೆ. He dwelleth with you and he shall be in you. ಆತನು ನಿಮ್ಮ ಸಂಗಡ ಇದ್ದಾನೆ, ಆತನು ನಿಮ್ಮ ಒಳಗಡೆ ಇದ್ದಾರೆ. How many says that he dwelleth in with me and he shall be in me? ಅಂದ್ರೆ ದೇವರು ನನ್ನ ಸಂಗಡ ಇದ್ದಾರೆ, ನನ್ನ ಒಳಗಿದ್ದಾರೆ ಅಂತ ಎಷ್ಟು ಜನರು ಹೇಳ್ತೀರಿ? Hallelujah. ಹಲ್ಲೆಲೂಯಾ. Why Holy Ghost sent to us? ಯಾಕೆ ಪವಿತ್ರ ಆತ್ಮ ದೇವರು ನಮಗಾಗಿ ಕಳಿಸಲ್ಪಟ್ಟಿದ್ದಾರೆ? To dwell with us and shall be in us. ನಮ್ಮ ಸಂಗಡ ಇದ್ದು ನಮ್ಮ ಒಳಗಿದ್ದುಕೊಂಡು ನಮ್ಮ ಸಂಗಡ ಇರುವುದಕ್ಕೆ. That's what John 15:4 says, abide in me, I abide in you. ಯೋಹಾನ ಸುವಾರ್ತೆ 15:4 ನೀನು ನನ್ನಲ್ಲಿ ನೆಲೆಗೊಂಡಿರಿ, ಅವಾಗ ನಾನು ನಿಮ್ಮಲ್ಲಿ ನೆಲೆಗೊಳ್ಳುತ್ತೇನೆ ಅಂತ ಯೇಸು ಹೇಳಿದ್ದಾರೆ. Amen. We go in him and he come and dwell in us. ನಾವು ಆತನೊಳಗೆ ಪ್ರವೇಶಿಸುವಾಗ ಆತನು ಬಂದು ನಮ್ಮೊಳಗೆ ಪ್ರವೇಶಿಸುತ್ತಾರೆ. 1 Corinthians 6:17 says, ಮೊದಲನೇ ಕೊರಿಂಥಿ 6:17 ಹೇಳುತ್ತದೆ, he that joineth with the Lord is one spirit. ಕರ್ತನೊಂದಿಗೆ ಒಂದಾಗಿರುವಂತ ವ್ಯಕ್ತಿ ಏಕಾತ್ಮ ಆಗಿದ್ದಾರೆ. When we abide in him and he abide in us, Bible says we are one in the spirit. ನಾವು ಆತನೊಂದಿಗೆ ಆತನ ನಮ್ಮೊಳಗೆ ಬಂದು ವಾಸ ಮಾಡಿ ಒಂದಾಗಿರುವಾಗ ನಾವು ಆತ್ಮದಲ್ಲಿ ಆತನೊಂದಿಗೆ ಒಂದಾಗಿದ್ದೇವೆ. Hallelujah. ಹಲ್ಲೆಲೂಯಾ. That's what 1 Corinthians 11:3 says. ಮೊದಲನೇ ಕೊರಿಂಥಿ 11:3 ಹೇಳುತ್ತದೆ, Christ is the head of every man. ಕ್ರಿಸ್ತನೇ ಪ್ರತಿ ಪುರುಷನಿಗೆ ಕೂಡ ಶಿರಸ್ಸಾಗಿದ್ದಾನೆ. Amen. ಆಮೆನ್. So he is a head of every one of us. ನಮ್ಮ ಎಲ್ಲರಿಗೆ ಕೂಡ ಆತನೇ ಶಿರಸ್ಸಾಗಿದ್ದಾನೆ. That's what 1 Corinthians 6:15 says, our bodies are the members of Christ. ಮೊದಲನೇ ಕೊರಿಂಥಿ 6:15 ಹೇಳುತ್ತದೆ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಶರೀರದಲ್ಲಿ ಅವಯವಗಳಾಗಿದ್ದೇವೆ. Hallelujah. So what all these verses I said, when we look into the scriptures, we are one with God. ಈ ವಾಕ್ಯಗಳೆಲ್ಲ ನಾವು ದೃಷ್ಟಿಸಿ ನೋಡುವಾಗ ನಾವು ದೇವರೊಂದಿಗೆ ಒಂದಾಗಿದ್ದೇವೆ ಅಂತ ನಮಗೂ ಅರ್ಥವಾಗುತ್ತದೆ. We are not separated from God. ದೇವರೊಂದಿಗೆ ನಾವು ಬೇರೆ ಅಲ್ಲ. When he dwelleth with us and in us, how can we will fail in our lives? ನಾವು ಆತನು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ನಮ್ಮ ಸಂಗಡ ಇರುವಾಗ ಹೇಗೆ ನಾವು ಸೋತು ಹೋಗುತ್ತೇವೆ? We must be conscious of him, then only we walk in health. ನಾವು ಆತನು ನಮ್ಮಲ್ಲಿದ್ದಾನೆ ಅಂತ ಎಚ್ಚರಿಕೆ ಉಳ್ಳವರಾಗಿರುವಾಗ ನಾವು ಜಯಭರ್ತರಾಗಿ ನಡೆಯುತ್ತೇವೆ. Hallelujah. ಹಲ್ಲೆಲೂಯಾ. Somebody is there looking at us, what we will do? We will be careful. Carefully looking what we want. But if somebody is not there,
what we like, that only we see. ಮನೆಯಲ್ಲಿ ತಂದೆ ಯಾರನ್ನ ನಮ್ಮ ನೋಡ್ತಾ ಇದ್ದಾರೆ ಅಂದರೆ ಆ ಮೊಬೈಲ್ ನೋಡುವಾಗ ಎಚ್ಚರಿಕೆ ಉಳ್ಳವರಾಗಿರುತ್ತೇವೆ, ಆತನ ಗಮನಿಸ್ತಾ ಇದ್ದಾರೆ ತಂದೆ ಎಂದು. ಆದರೆ ಆತನ ತಂದೆ ಇಲ್ಲ ಅಂತ ಅಂದಾಗ ನೀನು ಇಷ್ಟ ಬಂದಾಗ ನೀನು ಮೊಬೈಲ್ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಯಾರನ್ನ ಒಬ್ರು ಕೇಳ್ತಾ ಇದ್ದಾರೆ, ನಾವು ಫೋನ್ದಲ್ಲಿ ಮಾತಾಡ್ಬೇಕಂದ್ರೆ ಬರೋ ಜಾಗ್ರತೆ ಮಾತಾಡ್ತೀವಿ. ಯಾರು ಇಲ್ಲ ಅಂತ ಹೇಳಿದ್ರೆ ಏನೇನೋ ಮಾತಾಡ್ಕೊಂತ ಇರ್ತೀವಿ. ಸೊ ಲೈಕ್ ದಟ್ ಪೀಪಲ್ ಲಿವ್. ಆ ರೀತಿಯಲ್ಲಿ ಅವ್ರು ಇಷ್ಟ ಬಂದಂಗ ಎಚ್ಚರಿಕೆ ಇಲ್ಲದೆ ಯಾರು ನೋಡದೇ ಇದ್ದಾಗ ಹಂಗ ಮಾಡ್ತಾರೆ. So many believers, they don't know that he dwelleth with us and he dwells in us. ಅನೇಕ ವಿಶ್ವಾಸಿಗಳಿಗೂ ಗೊತ್ತಿಲ್ಲ ದೇವರು ನಮ್ಮಲ್ಲಿದ್ದಾನೆ, ಆತ ನೋಡುತ್ತಿದ್ದಾನೆ, ನಮ್ಮ ಸಂಗಡಿದ್ದಾರೆ ಎಂದು. ಅದಕ್ಕಾಗಿ They are living as they like. ಅದಕ್ಕಾಗಿ ಅವ್ರು ಇಷ್ಟ ಬಂದಂಗ ಅವ್ರು ಜೀವಿಸ್ತಾ ಇದ್ದಾರೆ. Lord is with them. ಕರ್ತನು ನಿಮ್ಮಲ್ಲಿ ನಿಮ್ಮೊಂದಿಗಿದ್ದಾರೆ. Hallelujah. Hallelujah. That's what, when you are conscious of that, you will set right. ನೀವು ಎಚ್ಚರಿಕೆ ಉಳ್ಳವರಾಗಿದ್ರೆ ನಿನ್ನ ಜೀವನ ನೀನು ಸರಿಪಡಿಸಿಕೊಳ್ತೀ. If you are conscious that God is with you and in you, your life will be perfect. ನೀನು ದೇವರು ನಿನ್ನ ಅಲ್ಲಿದ್ದಾನೆ, ನಿನ್ನ ಸಂಗಡಿದ್ದಾನೆ, ಆತ ನೋಡ್ತಿದ್ದಾನೆ, ಗಮನಿಸ್ತಾ ಇದ್ದಾನೆ ಮಗ, ನಿನ್ನ ಜೀವನ ಪರ್ಫೆಕ್ಟ್, ಖಚಿತವಾಗಿ ಪರಿಪೂರ್ಣವಾಗಿರುತ್ತದೆ. Hallelujah. Hallelujah. ಇಲ್ಲಿ ಯಾರಿಲ್ಲ ನೋಡೋರು ಅಂತ ಹೇಳಿ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ. ನೋ ಒನ್ ಇಸ್ ದೇರ್ ಟು, ಯಾರು ನೋಡುವುದಕ್ಕೆ ಯಾರು ಮನೆಯವರು ಯಾರಿಲ್ಲ ಅಂತ ಸುಳ್ಳು ಹೇಳ್ತಾರೆ. ದೇ ಲಿವ್ ಲೈಕ್ ದಟ್. ಅವರು ಎಚ್ಚರಿಕೆ ಉಳ್ಳದೇ ಇದ್ರೆ ಯಾರನ್ನ ಇದ್ದಾರಂತ ಅವ್ರು ಇಷ್ಟ ಪ್ರಕಾರವಾಗಿ. But if you are conscious God is with you and in you, you don't speak lie. ನೀನು ದೇವರು ನಿನ್ನಲ್ಲಿ ಇದ್ದಾರೆ ಅಂತ ನೀನು ಎಚ್ಚರಿಕೆ ಉಳ್ಳವನಾಗಿರುವಾಗ ನೀನು ಸುಳ್ಳು ಹೇಳುವುದಿಲ್ಲ. You don't live unholy. ನೀನು ಅಪರಿಶುದ್ಧವಾಗಿ ಜೀವಿಸುವುದಿಲ್ಲ. Your talk will be right. ನಿನ್ನ ಮಾತುಗಳು ಸರಿಯಾಗಿರುತ್ತವೆ. Then you will walk in his health. ಅವಾಗ ನೀನು ಆತನ ಆರೋಗ್ಯದಲ್ಲಿ ನಡೆಯುತ್ತೀಯಾ. That's what many scripture says, I abide in you. ಅದಕ್ಕೆ ಬಹಳಷ್ಟು ವಾಕ್ಯಗಳು ಹೇಳ್ತಾ ಇದೆ, ನಾನು ನಿನ್ನಲ್ಲಿ ನೆಲೆಗೊಂಡಿದೆ. You are joined with me, I am one with you. ನನ್ನ ಸಂಗಡ ನೀನು ಒಂದಾಗಿದೀಯಾ, ಏಕವಾಗಿದ್ದೀಯ. I am the head, you are the body. ನಾನೇ ನಿನ್ನ ಶಿರಸ್ಸು, ನೀನು ನನ್ನ ಶರೀರವು. You are my members. ನೀನು ನನ್ನ ಶರೀರದಲ್ಲಿ ಅವಯವಗಳು. So much we are attached with God. How can we live as we like? ಅಷ್ಟು ನಾವು ದೇವರೊಂದಿಗೆ ಬಹಳಷ್ಟು ಹತ್ತಿರ ಸಂಬಂಧ ಇಟ್ಕೊಂಡಿರುವಾಗ ಹೇಗೆ ನಾವು ಸೋತು ಹೋಗುತ್ತೇವೆ ಜೀವನದಲ್ಲಿ. God wants us to live perfect. That's what all these scriptures says about him. ದೇವರು ನಾವು ಪರಿಪೂರ್ಣರಾಗಿ ಪರ್ಫೆಕ್ಟ್ ಆಗಿ ಜೀವಿಸಬೇಕಂತಾನೆ ನಮಗೆಲ್ಲ ಈ ವಾಕ್ಯಗಳನ್ನು ಕೊಟ್ಟಿದ್ದಾರೆ. Exodus 33rd chapter 14th verse. ವಿಮೋಚನ ಕಾಂಡ 33:14ನೇ ವಚನ ಹೇಳುತ್ತದೆ. Here God said, ಇಲ್ಲಿ ಕರ್ತನು ಹೇಳ್ತಾ ಇದ್ದಾರೆ, God said to Moses, ಕರ್ತನು ಮೋಶೆಗೆ ಹೇಳಿದ್ದಾರೆ, my presence shall go with thee. ನನ್ನ ಸನ್ನಿಧಿ ನಿನ್ನ ಸಂಗಡ ಹೋಗುತ್ತದೆ. And I will give thee rest. ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. Hallelujah. Hallelujah. Here presence means, ಇಲ್ಲಿ ಸನ್ನಿಧಿ ಅಂದ್ರೆ ಅರ್ಥ God himself. ದೇವರೇ, ದೇವರಿರುವುದೇ. Amen. Amen. I shall go with thee and I will give ನನ್ನ thee ಸನ್ನಿಧಿ rest. ನಿನ್ನ ಮುಂದೆ ಹೋಗುತ್ತದೆ, ನಾನೇ ನಿನ್ನ ಸಂಗಡ ಹೋಗುತ್ತೇನೆ, ನಿನ್ನನ್ನು ನಡೆಸುತ್ತೇನೆ. When God is with us, Bible says he will give the rest. ದೇವರು ನಮ್ಮ ಸಂಗಡ ಇರುವಾಗ ನಮಗೂ ವಿಶ್ರಾಂತಿ ಕೊಡುತ್ತಾರೆ. Amen. Amen. So when Holy Ghost is with you, how can we will be restless? ಪವಿತ್ರಾತ್ಮ ನಿನ್ನೊಂದಿಗಿರುವಾಗ ಹೇಗೆ ನೀನು ವಿಶ್ರಾಂತಿ ಇಲ್ಲದೆ ಜೀವಿಸಲಾಗುತ್ತದೆ? Bible says, my presence shall go with thee and I will give thee rest. ನನ್ನ ಸನ್ನಿಧಿ ನಾನೇ ನಿನ್ನ ಸಂಗಡ ಬರುತ್ತೇನೆ, ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ವಾಕ್ಯ ಹೇಳುತ್ತದೆ. So when his Holy Ghost is with us, he has given his rest. ಪವಿತ್ರಾತ್ಮ ನಮ್ಮೊಂದಿಗೆ ಇರುವಾಗ ಆತ ನಮಗೆ ವಿಶ್ರಾಂತಿ ಕೊಡುತ್ತಾರೆ. We no need to struggle. ನಾವು ಕಷ್ಟಪಡುವುದು ಬೇಕಾಗಿಲ್ಲ. Hallelujah. Tell to somebody, Holy Ghost is with you, you no need to struggle. ಪವಿತ್ರಾತ್ಮ ದೇವರು ನಿಮ್ಮ ಸಂಗಡಿದ್ದಾರೆ, ನೀನು ಕಷ್ಟಪಡುವುದು ಬೇಕಾಗಿಲ್ಲ. Hallelujah. Hallelujah. If you are not conscious that Holy Ghost is not with you, you are struggling yourself. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇದ್ದಾರೆ ಅಂತ ನಿನಗೂ ಎಚ್ಚರಿಕೆ ಇಲ್ಲದೇ ಇದ್ರೆ ನೀನು ಕಷ್ಟಪಡ್ತೀಯಾ. Hallelujah. Many people, they are struggling so much in their lives. ಅವರ ಜೀವನದಲ್ಲಿ ಅನೇಕರು ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ. Why? Because they themselves only working hard. ಅವ್ರಿಗೆ ಅವರೇ ಬಹಳಷ್ಟು ಕಷ್ಟಪಡ್ತಾ ಕೆಲಸ ಮಾಡ್ತಾ ಇರ್ತಾರೆ. But I tell you, God is with you. ದೇವರು ನಿಮ್ಮ ಸಂಗಡಿದ್ದಾರೆ. You no need to struggle. ನೀವು ಕಷ್ಟಪಡುವುದು ಬೇಕಾಗಿಲ್ಲ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Whenever I drive the car, I feel that God is with me and in me, I will drive very nicely. ದೇವರು ನನ್ನ ಸಂಗಡಿದ್ದಾರೆ, ನನ್ನ ಒಂದಿಗಿದ್ದಾರೆ ಅಂತ
ಎಚ್ಚರಿಕೆ ಉಳ್ಳವರಾಗಿರುವಾಗ ಸಭಾಪಾಲಕರವಾಗ ಕಾರ್ ಚೆನ್ನಾಗಿ ನಡೆಸ್ತಾರಂತ I ಹೇಳ್ತಾ don't ಇದ್ದಾರೆ. struggle. ಅವಾಗ ಆ ಪ್ರಯಾಣಕ್ಕೆ ಕಷ್ಟಪಡುವುದಿಲ್ಲ. Hallelujah. Hallelujah. When I feel that God is with me and in me, I can preach so nice. ಪವಿತ್ರಾತ್ಮ ದೇವರು ನನ್ನೊಂದಿಗಿದ್ದಾರೆ, ನನ್ನ ಸಂಗಡಿದ್ದಾರೆ, ನನ್ನೊಳಗಿದ್ದಾರೆ ಅಂತ ಎಚ್ಚರಿಕೆ ಉಳ್ಳವರಾಗಿರುವಾಗ ಸರಿಯಾಗಿ ಬೋಧಿಸ್ತಾರೆ. I don't struggle ಅವಾಗ ಕಷ್ಟಪಡುವುದಿಲ್ಲ because ಬೋಧಿಸೋದಕ್ಕೆ. I am conscious of that. ಯಾಕಂದ್ರೆ ದೇವರಿದ್ದಾನೆ ಅನ್ನುವಂತ ಎಚ್ಚರಿಕೆ Bible ಇರುವುದರಿಂದ. says, I go with you, I will give you the rest. ನನ್ನ ಸನ್ನಿಧಿ ಅಂದ್ರೆ ನಾನೇ ನಿನ್ನ ಸಂಗಡ ಹೋಗಿ ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ. That's what in TLB translation Bible says, the Lord replied, myself go with you. TLB ಟ್ರಾನ್ಸ್ಲೇಷನ್ ಹೇಳುತ್ತದೆ ಭಾಷಾಂತರದಲ್ಲಿ, ನಾನೇ ನಿನ್ನ ಸಂಗಡ ಹೋಗುತ್ತೇನೆ, And I will give you success. ನಾನು ನಿನಗೆ ಸಫಲತೆಯನ್ನು ಕೊಡುತ್ತೇನೆ. Hallelujah. ಹಲ್ಲೆಲೂಯಾ. My presence means that's me. ನನ್ನ ಸನ್ನಿಧಿ ಅಂದ್ರೆ ನಾನೇ ಅಂತ ಅಂತ ಭಾಷಾಂತರದಲ್ಲಿ ಬರೆಯಲ್ಪಟ್ಟಿದೆ. How you will be success? ಹೇಗೆ ನೀನು ಸಫಲತೆ ಹೊಂದುತ್ತೀ? God must be with us and in us. ದೇವರು ನಮ್ಮ ಸಂಗಡ ಇರಬೇಕು, ನಮ್ಮೊಳಗಿರಬೇಕು. That's what Bible says. ಅದೇ ವಾಕ್ಯ ಹೇಳುತ್ತದೆ. Hallelujah. ಹಲ್ಲೆಲೂಯಾ. How many says God is with me and in me? ಎಷ್ಟು ಜನರು ದೇವರು ನನ್ನ ಸಂಗಡಿದ್ದಾರೆ, ನನ್ನೊಳಗಿದ್ದಾರೆ ಅಂತ ಹೇಳ್ತೀರಿ? Many people knows the scripture, but when they see their life is successful or not, that shows that God is with them or not. ಅನೇಕರು ಈ ವಾಕ್ಯಗಳನ್ನ ಹೇಳುತ್ತಾರೆ, ಆದರೆ ಅವರ ಜೀವನಗಳನ್ನು ನೋಡುವಾಗ ನಾವು ಆ ಜೀವನ ಪರಿಸ್ಥಿತಿ ನೋಡಿ ಹೇಳ್ಬೋದು, ದೇವರವರ ಸಂಗಡಿದಾರಾ ಇಲ್ಲನಾ ಎಂದು. Hallelujah. Hallelujah. ಯಾವಾಗಲೂ ನೀನು ಕಷ್ಟ ಪಡ್ತಾ ಇದ್ರೆ ಅದೇನ್ ತೋರಿಸ್ತದಂದ್ರೆ ದೇವರು ನಿನ್ನೊಂದಿಗೆ ಇಲ್ಲ ಅಂತ ತೋರಿಸ್ತದೆ. Hallelujah. If you are struggling continuously, you are suffering with pain, you are suffering for money, so all this shows that God is not with you. ನೀನು ಯಾವಾಗಲೂ ಅನಾರೋಗ್ಯದಿಂದ ಇಲ್ಲದಿದ್ರೆ, ಸಫಲತೆ ಇಲ್ಲದಿದ್ರೆ ಹಣ ಕೊರತೆ, ಇದರಲ್ಲೇ ನೀನು ಕಷ್ಟಪಡ್ತಾ ಇದ್ರೆ ಅದೇನು ತೋರಿಸ್ತದಂದ್ರೆ ದೇವರು ನಿನ್ನ ಸಂಗಡ ಇಲ್ಲ ಅಂತ. So always you must say that Lord is with me and in ಯಾವಾಗಲೂ me. ನೀನು ಹೇಳ್ತಾ ಇರಬೇಕು, ಕರ್ತನ ನನ್ನಲ್ಲಿದ್ದಾರೆ, ನನ್ನೊಂದಿಗಿದ್ದಾರೆ ಅಂತ ಹೇಳ್ಕೊಂತ ಇರಬೇಕು. ಯಾಕೆ ಹೇಳ್ಬೇಕು? ಸೊ ಅವಾಗನ್ನ ಸ್ವಲ್ಪ ಕಾನ್ಶಿಯಸ್ ಬರಲಿ, ಅದು ನಿಧಾನ ಅಂತಂದ ಹೇಳಿ. ಅವಾಗನ್ನ ನಿನಗೆ ಎಚ್ಚರಿಕೆ ಬರುತ್ತದೆ ಎಂದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಮರ್ತೋಗ್ಬಿಡ್ತಿ, ಅದು ನಿಧಾನ ಇಲ್ಲ ಅಂತಂದೇಳಿ ಮರ್ತೋಗ್ಬಿಡ್ತಿ. ಅದಕ್ಕಾಗಿ ಅವಾಗ ಹೇಳ್ಕಂದ್ರೆ ದೇವರು ನನ್ನೊಂದಿಗಿದ್ದಾನೆ, ದೇವರು ನನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ನೀನು ಹೇಳಲಾರ್ದಂಗೆ ಇದ್ರೆ ಒಂದೊಂದ್ಸಲ ಮರ್ತು ಬಿಡ್ತಾ ಇರ್ತೀವಿ ಪರಿಸ್ಥಿತಿಗಳ ಮಧ್ಯದಲ್ಲಿ. ಅವಾಗ ಏನಾಗ್ತದೆ, ಪರಿಸ್ಥಿತಿಗಳನ್ನ ನೋಡ್ತಿ, ಯು ಸಿ ಓನ್ಲಿ ಸರ್ಕಮ್ಸ್ಟೆನ್ಸ್ ಅಂಡ್ ಫಿಯರ್. ನೀನು ಆ ಸಮಯದಲ್ಲಿ ನೀನು ಹೇಳದೆ ಎಚ್ಚರಿಕೆ ಉಳ್ಳದೇ ಇದ್ರೆ ದೇವರು ನಿನ್ನಲ್ಲಿದ್ದಾನೆ ಎಂದು ಪರಿಸ್ಥಿತಿಗಳನ್ನ ನೋಡಿ ನೀನು ಭಯಪಡ್ತೀಯಾ? ಐಸಾಯ 63rd chapter 9th verse. ಯೆಶಾಯ ಗ್ರಂಥ 63:9 ಹೇಳುತ್ತದೆ, In all their affliction he was afflicted. ಅವರ ಎಲ್ಲಾ ಒಂದು ನೋವು ಬಾಧೆಗಳಕ್ಕಾಗಿ ಆತನು ಬಾಧೆ ಹೊಂದಿದನು. He is talking about Jesus. ಯೇಸು ಕ್ರಿಸ್ತನ ಕುರಿತು ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ, He was afflicted for all our affliction. ನಮ್ಮ ಎಲ್ಲರ ಒಂದು ಸಂಕಟ ಕಷ್ಟಗಳಕ್ಕಾಗಿ ಆತನು ಕಷ್ಟಪಟ್ಟಿದ್ದಾನೆ. And angel of his presence saved thee. ದೇವದೂತ ಸನ್ನಿಧಿ ಅವನನ್ನು ರಕ್ಷಿಸಿದೆ. 10th verse. 10ನೇ ವಚನ, But they rebelled and vexed his Holy Spirit. ಆದರೆ ಕೂಡ ಅವರು ತಿರುಗುಬಾಟು ಸ್ವಭಾವದಿಂದ ಅಂದ್ರೆ ವ್ಯತಿರೇಕವಾಗಿ ದೇವರಿಗೆ ನಿಂತುಕೊಂಡು ದೇವರನ್ನು ದುಃಖಪಡಿಸಿದ್ದಾರೆ. They rebelled and vexed his Holy Spirit. ಅವರು ಪವಿತ್ರಾತ್ಮನಕ್ಕೆ ಎದುರಿಸಿ ವಿರುದ್ಧವಾಗಿ ಇದ್ದು ಮತ್ತೆ ದುಃಖಪಡಿಸಿದ್ದಾರೆ. That's what angel of his presence means, talking about Holy Ghost. ದೇವರ ದೇವದೂತ ಸನ್ನಿಧಿ ಅಂದ್ರೆ ಇಲ್ಲಿ ಪವಿತ್ರಾತ್ಮನ ಕುರಿತು ಮಾತನಾಡ್ತಾ ಇದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. Hallelujah. Hallelujah. God sent Holy Ghost to go with them to give rest, but Bible says they rebelled and vexed Holy Spirit. ಹಳೆ ಒಡಂಬಡಿಕೆಯಲ್ಲಿ ದೇವರು ಪವಿತ್ರಾತ್ಮ ದೇವರನ್ನು ಕಲಿಸಿ ಅವ್ರಿಗೆ ವಿಶ್ರಾಂತಿ ಕೊಡಬೇಕಂತ ಕಲಿಸಿದ್ದಾರೆ. ಆದರೆ ಇವರು ಪವಿತ್ರಾತ್ಮ ದೇವರಿಗೆ ವಿರುದ್ಧವಾಗಿ ಎದುರಿಸಿ ಮತ್ತೆ ಅವರು ದುಃಖಪಡಿಸಿದ್ದಾರೆ. Many believer does this. ಅನೇಕ ವಿಶ್ವಾಸಿಗಳು ಹೀಗೆ ಈ ರೀತಿಯಲ್ಲೇ ಮಾಡ್ತಾರೆ. Holy Ghost is with them and in them, but still they rebelled and vexed Holy Ghost. ಪವಿತ್ರಾತ್ಮ ದೇವರು ನಮ್ಮ ಸಂಗಡ ನಮ್ಮೊಳಗಿದ್ದಾರೆ, ಆದರೆ ಅನೇಕ ವಿಷಯಗಳಲ್ಲಿ ನಾವು ಎದುರಿಸಿ ನಾವು ಆತನ್ನು ದುಃಖಪಡಿಸ್ತೀವಿ. ಅದನ್ನೆಷ್ಟು ಹೇಳ್ತಾ ಇರ್ತಾನೆ, ಆದ್ರೆ ಕೂಡ ನಮ್ಮಸ್ಸಿಗೆ ನಾವೇ ಹೋಗ್ತಾ ಇರ್ತೀವಿ. ಅವಾಗೇನಾಗ್ತದೆ, ಆತನ ದುಃಖ ಪಡುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮ ದೇವರು ಎಷ್ಟು ಹೇಳಿದ್ರೆ ಕೂಡ ನಮ್ಮ ಸ್ವಂತವಾಗಿ ಹೋಗ್ತಾ ಇರ್ತೀವಿ, ಆವಾಗ ಆತನ ದುಃಖ ಪಡ್ತಾನೆ ಬಿಟ್ಟು. ಹಲ್ಲೆಲೂಯಾ. ತಂದೆ ತಾಯಿಗಳು ಬರ್ತಾರೆ, ಈ ಚಾಪ್ಟರ್ ಓದು ಅಂತಾರೆ, ಇದು ಇಂಪಾರ್ಟೆಂಟ್ ಇದೆ, ಈ ಚಾಪ್ಟರ್ ಓದಂದ್ರೆ ಆ ಕಡೆ ಓದ್ಕೊಳ್ಳಿ, ಅಪ್ಪ ಓದ್ಕೊಳ್ಳಿ, ಮತ್ತೆ ಅವನು ಇಷ್ಟ ಬಂದಂಗೆ ಅವನು ಓದ್ಕೊಂತ ಇರ್ತಾನೆ. ಸೊ ದಟ್ ಈಸ್ ವಾಟ್ ದಟ್ ಶೋಸ್
That is a grieving Holy Spirit. ಅಂದ್ರೆ ಹೇಗೆ ನಮ್ಮ ಸ್ವಂತವಾಗಿ ಹೋಗಿದ್ದಾಗ ಪವಿತ್ರ ಆತ್ಮ ದೇವರನ್ನು ದುಃಖಪಡಿಸ್ತೇವೆ. Hallelujah. The same way ತಂದೆ ತಾಯಿಗಳು ಬಂದು ಹೇಳ್ತಾರೆ ಈ ಡ್ರೆಸ್ ಹಾಕ ಅಂತಂದು ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಅವ್ರು ಆ ಕಡೆ ಹೋದ ಕೂಡ ನಮ್ಗೆ ಬೇಕಾದ ಡ್ರೆಸ್ ಹಾಕೊಂಡು ನಾವು ಹೋಗ್ತಾ ಇರ್ತೀವಿ. ಸೊ ದಟ್ ಈಸ್ ಗ್ರೀವಿಂಗ್ ಪೇರೆಂಟ್ಸ್. ತಂದೆ ತಾಯಿಗಳು ಹೇಳ್ತಾರೆ ಇದು ಚೆನ್ನಾಗಿದೆ ಅದು ಈ ಡ್ರೆಸ್ ಹಾಕೊಳ್ಳಿ ಅಂತ ಹೇಳಿದಾಗ ಅವ್ರು ಇಷ್ಟ ಬಂದಂಗ ಅವ್ರು ಏನು ಹಾಕೊಂಡು ಹೋಗಿರುವಾಗ ಅದೇನು ತೋರಿಸ್ತದೆ ಅಂತ ತಂದೆ ತಾಯಿಗಳಿಗೆ ದುಃಖವನ್ನು ತರುತ್ತದೆ. The same way Holy Ghost is with you and in you. He is saying many things to you, but you are not listening. You are going as you like. That is nothing but grieving Holy Ghost. ಪವಿತ್ರ ಆತ್ಮ ದೇವರು ನಿಮ್ಮಲ್ಲಿ ಇದ್ದಾರೆ, ಇದು ಮಾಡಬೇಡ, ಇದೆಲ್ಲ ನಿನಗೆ ಗೊತ್ತಾಗುತ್ತಾ ಇರ್ತದೆ, ಆತನು ಹೇಳ್ತಾ ಇರ್ತಾನೆ. ಆದ್ರೆ ಕೂಡ ನೀನು ಇಷ್ಟ ಬಂದಂಗ ಮಾಡ್ತಾ ಇದೆ ಅಂದ್ರೆ ದೇವರನ್ನೇ ದುಃಖಪಡಿಸ್ತಾ ಇದೆ ಪವಿತ್ರ ಆತ್ಮನನ್ನು. Hallelujah. That's what Bible says. ಅದೇ ಸತ್ಯವೇದ ಹೇಳುತ್ತದೆ. When they are rebelled and vexed spirit, ಯಾವಾಗ ಅವರು ಎದುರಿಸಿ ವ್ಯತಿರೇಕವಾಗಿ ದೇವರಕ್ಕೆ ಕಾರ್ಯ ಮಾಡಿ ಅವರು ದುಃಖಪಡಿಸಿದ್ದಾರೋ, therefore ದುಃಖಪಡಿಸಿ ಅವಾಗ he was turned to be their enemy. ಆತನೇ ಅವರ ಶತ್ರುವಾಗಿ ಮಾರ್ಪಡಿಸಲ್ಪಟ್ಟಿದ್ದಾನೆ. Listen very carefully. ಚೆನ್ನಾಗಿ ಕೇಳ್ರಿ. When Satan, demons are your enemy, you can be protected by the Lord. ನೀವು ದೆವ್ವಗಳು ಇಲ್ಲದಿದ್ರೆ ಕೆಟ್ಟ ಆತ್ಮಗಳು ನಿನಗೆ ಶತ್ರುಗಳಾಗಿ ವೈರಿಗಳಾಗಿ ಬಂದ್ರೆ ನೀನು ನಿನ್ನನ್ನು ಕಾಪಾಡಿಕೊಳ್ಳಬಹುದು. ನಿನ್ನನ್ನು ಕಾಪಾಡ್ತಾನೆ. Some man is your enemy, then you can be protected by the Lord. ನೀ ಯಾವುದೇ ಒಂದು ವ್ಯಕ್ತಿ ನಿನ್ನ ವೈರಿ ಆಗಿದ್ರೆ ದೇವರು ನಿನ್ನನ್ನು ಕಾಪಾಡ್ತಾನೆ. When God turned to be your enemy, who can rescue you? ದೇವರೇ ನಿನಗೆ ವಿರುದ್ಧವಾಗಿ ನಿಂತುಕೊಂಡಿದ್ರೆ ಯಾರು ನಿನ್ನನ್ನು ಕಾಪಾಡುವವರು? Listen very carefully. ಚೆನ್ನಾಗಿ ಕೇಳ್ರಿ. Hallelujah. Hallelujah. ಈ ಲೋಕದಲ್ಲಿ ಯಾರ ಮಾತು ಕೇಳಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ, ಆದರೆ ಪವಿತ್ರ ಆತ್ಮನ ಮಾತು ಕೇಳಿಲ್ಲ ಅಂತಂದು ಹೇಳಿದ್ರೆ ಆತನೇ ನಿನಗೆ ವಿರುದ್ಧವಾಗಿ ನಿಂತಿದ್ರೆ ನಿಮ್ಮನ್ನು ಕಾಪಾಡುವವರು ಯಾರು? Hallelujah. Hallelujah. Be careful that. ಜಾಗೃತಿಯಾಗಿರಬೇಕು. Don't take the things granted. ಎಲ್ಲ ವಿಷಯಗಳನ್ನು ನೀನು ಸರಳವಾಗಿ ತೆಗೆದುಕೋಬೇಡ. Hallelujah. Hallelujah. Because he is with you and in you. ಯಾಕಂದ್ರೆ ಆತನು ನಿನ್ನ ಸಂಗಡ ನಿನ್ನ ಒಳಗಿದ್ದಾರೆ. He is not an ordinary person. ಆತನು ಸಾಧಾರಣ ವ್ಯಕ್ತಿ ಅಲ್ಲ. He is not your friend. ಆತನು ನಿನ್ನ ಏನೋ ಸ್ನೇಹಿತನಲ್ಲ. He is not your uncle. ನಿನ್ನ ಅಂಕಲ್ ಅಲ್ಲ. Are you with me what I am saying? Is a God is with you and in you. ಆತನು ದೇವರು ನಿನ್ನೊಳಗೆ ನಿನ್ನ ಸಂಗಡಿದ್ದಾರೆ. You must fear the Lord and live your life. ನೀನು ಆತನಿಗೆ ಭಯಪಟ್ಟು ಒಳಗಿದಾನಂತ ನಿನ್ನ ಜೀವನ ಜೀವಿಸಬೇಕು. Hallelujah. Hallelujah. I tell you, if God turned to be your enemy, how much you struggle also, you will not prosper. ದೇವರೇ ನಿನಗೆ ವಿರುದ್ಧವಾಗಿ ನಿಂತುಕೊಂಡ್ರೆ ನೀನು ಎಷ್ಟು ಕಷ್ಟಪಟ್ಟು ಏನೋ ಮೇಲೆ ಆಗೋದಿಲ್ಲ. Nothing. How much you try to be healed yourself, but nothing will happen. ಎಷ್ಟೆಷ್ಟೋ ನೀನು ಬಚ್ಚಿಟ್ಕೊಂಡು ಏನೋ ಮಾಡ್ಬೇಕಂದ್ರೆ ಕೂಡ ಏನೂ ಆಗುವುದಿಲ್ಲ. You must find out who is your enemy. ನೀನು ತಿಳ್ಕೋಬೇಕು ಯಾರು ಈಗ ನನಗೆ ವ್ಯತಿರೇಕವಾಗಿ If God is your enemy, nobody will protect you. ದೇವರೇ ನಿನಗೂ ವೈರಿ ಅಂದ್ರೆ ಶತ್ರುವಾಗಿ ನಿಂತುಕೊಂಡಿದ್ರೆ ನಿನ್ನನ್ನು ಯಾರು ಕೂಡ ಕಾಪಾಡಲು ಆಗುವುದಿಲ್ಲ. When you set right yourself, then again you will be turned as our friend. ನಾವು ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಸೆಟ್ ರೈಟ್ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಳ್ಳುವಾಗ ಆತ ನಿನಗೆ ಮತ್ತೆ ನಿನಗೆ ಸಂಗಡ ಇರ್ತಾನೆ, ನಿನ್ನ ಸ್ನೇಹಿತನಾಗಿ ಕಾರ್ಯ ಮಾಡ್ತಾನೆ. Hallelujah. ನಿನ್ನ ಪರವಾಗಿ ಕಾರ್ಯ ಮಾಡ್ತಾನೆ. That's what he said. Oh, the rebelled and vexed spirit, therefore he was turned to be their enemy. ಇಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಅವರು ದೇವರಿಗೆ ಎದುರಾಗಿ ನಿಂತುಕೊಂಡು ಅವರು ದೇವರನ್ನು ಪವಿತ್ರ ಆತ್ಮ ದುಃಖಪಡಿಸಿದ್ರಿಂದ ದೇವರೇ ಅವರಿಗೆ ಶತ್ರುವಾಗಿ ನಿಂತುಕೊಂಡಿದ್ದಾನೆ. And also Bible says he fought against them. ಆತನೇ ದೇವರೇ ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ದಾನೆ, ಯುದ್ಧ ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ಭಾಳ ಒಂದು ಸ್ವಲ್ಪ ಮಂದಿ ವಿಶ್ವಾಸಕ್ಕೆ ನೋಡ್ತೀವಿ, ಸ್ವಲ್ಪ ದಿನ ಚೆನ್ನಾಗಿರ್ತಾರೆ, ಆಮೇಲೆ ಹುಚ್ಚು ಮಾಡ್ತಾ ಇರ್ತಾರೆ, ಹುಚ್ಚಾಗಿ ಮಾತಾಡ್ತಾ ಇರ್ತಾರೆ. Why? Because God himself turned to be their enemy. ಕೆಲವು ವಿಶ್ವಾಸಿಗಳು ಚೆನ್ನಾಗಿರ್ತಾರೆ, ಆದ ನಂತರ ಅವ್ರ ಇಷ್ಟ ಏನೇನೋ ಮಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ when they left God, ಅವರು ದೇವರನ್ನು ಬಿಟ್ಟು leading their own life, ಸ್ವಂತವಾಗಿ ಅವರ ಜೀವನ ಜೀವಿಸ್ತಾ ಹೋಗ್ತಾ they ಇದ್ರೆ don't care what Holy Ghost says. ದೇವರು ಹೇಳುವುದನ್ನ ಅಸಲ ಅವರು ಹಿಡ್ಕೋದಿಲ್ಲ. So I tell you, slowly their lives will be turned into a foolishness. ಅವಾಗ ಅವರ ಜೀವನಗಳು ಮೂರ್ಖತರವಾಗಿ ಮಾರ್ಪಡಿಸಲ್ಪಡುತ್ತವೆ. Are you with me what I am saying? ನಾನು ಹೇಳಿದ್ದು There are great preachers, international preachers. After some time they become a foolish. Why? Because God himself turned to their enemy. ಅಂತರ್ಜಾತೀಯ ದೈವಜನರು ಪ್ರೀಚರ್ಸ್ ಅಂತ ಇರುವಂಥವರು ನೋಡ್ತೇವೆ, ಅವರು
ಈಗ ಹುಚ್ಚುಚ್ಚಾಗಿ ಮಾಡ್ತಾ ವಿಷಯಗಳನ್ನು ಮಾಡ್ತಾ ಇದೆ. ಕಾರಣ ಯಾಕೆ ಹುಚ್ಚುಚ್ಚು ಆಗಿದ್ದಾರೆ ಅಂತಂದ್ರೆ ಸಾತಾನು ದೆವ್ವಗಳ ವಿರುದ್ಧವಾಗಿಲ್ಲ, ದೇವರೇ ಅವರಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಬಿಕಾಸ್ ಆಫ್ ದೇರ್ ಡೀಡ್ಸ್ ಅಂಡ್ ಆಕ್ಟ್ಸ್, ಅವರ ಕ್ರಿಯೆಗಳು ಕಾರ್ಯಗಳು ದೇವರಿಗೆ ವಿರುದ್ಧವಾಗಿದ್ದ ಕಾರಣ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? That's what I tell you. You have to check up your life every day. ಪ್ರತಿ ದಿನ ಕೂಡ ನಿಮ್ಮ ಜೀವನ ಪರಿಶೀಲಿಸಿಕೊಳ್ಳಬೇಕು. We must fear the Lord and live according to His word. ದೇವರಿಗೆ ನಾವು ಭಯಪಟ್ಟು ದೇವರ ವಾಕ್ಯ ಪ್ರಕಾರವಾಗಿ ನಾವು ಜೀವಿಸಬೇಕು. No need of fearing anybody. ಯಾರಿಗೆ ಇತರರಿಗೆ ಭಯಪಡುವುದು ಬೇಕಾಗಿಲ್ಲ. But I tell you, fear God and look to the scripture and walk in it. ದೇವರಿಗೆ ಭಯಪಟ್ಟು ದೇವರ ವಾಕ್ಯ ದೃಷ್ಟಿಸಿ ನೀನು ಜೀವಿಸು. Hallelujah. Hallelujah. Bible says ಸತ್ಯವೇದ ಹೇಳುತ್ತದೆ, Holy Ghost is an angel of God's presence. ಪವಿತ್ರಾತ್ಮ ದೇವರೇ ದೇವರ ಸನ್ನಿಧಿ ದೂತ ಅಂತ ಕರೆಯಲ್ಪಟ್ಟಿದ್ದಾರೆ. He makes God's presence real to you. ಆತನೇನು ಮಾಡ್ತಾನಂದ್ರೆ ಪವಿತ್ರಾತ್ಮನು ದೇವರ ಮಾರ್ಗಗಳನ್ನೆಲ್ಲ ಕೂಡ ವಿಷಯಗಳನ್ನೆಲ್ಲ ಕೂಡ ನಿನಗೂ ಸ್ಪಷ್ಟವಾಗಿ ತೋರಿಸ್ತಾನೆ. Holy Ghost makes God's presence real to you. You can see that God is with you. ಪವಿತ್ರಾತ್ಮ ದೇವರೇ ದೇವರ ಸನ್ನಿಧಿಯನ್ನು ನಿಮಗೂ ಪ್ರತ್ಯಕ್ಷಪಡಿಸ್ತಾನೆ. ದೇವರಿದ್ದಾನೆ, ದೇವರು ನೀನು ಅನುಭವಿಸುವಂತೆ ಮಾಡುತ್ತಾನೆ. Lot of people think of God with the Old Testament thinking. ಅನೇಕ ಜನರು ಹಳೆ ಒಡಂಬಡಿಕ ಮನೋಭಾವನದಿಂದ ಯೋಚಿಸ್ತಾ ಇರ್ತಾರೆ ವಿಷಯಗಳನ್ನು. Because they learned from Old Testament, that's what they think, Old Testament thinking. ಅವರು ಹಳೆ ಒಡಂಬಡಿಕದಿಂದ ವಿಷಯಗಳನ್ನು ಬಹಳಷ್ಟು ಕಲಿತಿದ್ದರಿಂದ ಆ ಹಳೆ ಒಡಂಬಡಿಕ ಮೆಂಟಾಲಿಟಿನೇ ಇರ್ತದೆ, ಮನೋಭಾವನೆ ಅವ್ರಿಗಿರ್ತದೆ. But we cannot live Old Testament life. ಆದ್ರೆ ನಾವು ವಿಶ್ವಾಸಿ ನೂತನ ಸೃಷ್ಟಿಯಾಗಿರುವಂತ ನಾವು ಹಳೆ ಒಡಂಬಡಿಕ ಮೆಂಟಾಲಿಟಿ ಆ ಯೋಚನೆಗಳಿಂದ ಜೀವಿಸಬಾರದು. Hallelujah. Example, ಉದಾಹರಣೆಗೆ, if a Christian says that I am going to seek God's face, ಒಬ್ಬ ಕ್ರೈಸ್ತವನು ನಾನು ದೇವರ ಮುಖವನ್ನು ಹುಡುಕುತ್ತೇನೆ ಅಂತ ಹೇಳಿದ್ರೆ, what they say they don't understand really. ಅವರು ಏನು ಹೇಳ್ತಾ ಇದ್ರು ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ನಾನು ದೇವರ ಮುಖವನ್ನು ಹುಡುಕುತ್ತೇನೆ ಅಂತ ಹೇಳಿದ್ರೆ, face means nothing but God. ಫೇಸ್ ಮುಖ ಅಂದ್ರೆ ದೇವರೇ. God is in you. ದೇವರು ನಿನ್ನಲ್ಲಿದ್ದಾರೆ. How can you again you go and seek God's face? ಮತ್ತೆ ಹೋಗಿ ನೀನು ದೇವರ ಮುಖವನ್ನು ಹೇಗೆ ಹುಡುಕುತ್ತಿ? Who is not there? ನೀನು ಹುಡುಕುದಿ ಅಲ್ಲಿ ಯಾರಿಲ್ಲನೋ ಅಲ್ಲನ್ನು ಹುಡುಕ್ತಾ ಇದೆ. ನೀವು ಯಾರನ್ನು ನೋಡೋದಿಲ್ಲನೋ ಇಲ್ಲನೋ ಅವರು ನೀನು ಹುಡುಕುತ್ತಿ. Hallelujah. But if you say I seek God, means God is with you. How can again you seek? ನೀನು ದೇವರು ನಿನ್ನಲ್ಲಿರುವಾಗ ಎಲ್ಲಿ ಮತ್ತೆ ಹೋಗಿ ಹುಡುಕ್ತಿ? If Christians say that, that is wrong according to the scripture. ಕ್ರೈಸ್ತವರು ಆ ರೀತಿಯಲ್ಲಿ ದೇವರನ್ನು ನಾನು ಹುಡುಕುತ್ತೇನೆ, ಆತನ ಮುಖವನ್ನು ಹುಡುಕುತ್ತೇನೆ ಅನ್ನುವಾಗ ವಾಕ್ಯ ಪ್ರಕಾರವಾಗಿ ಅದು ತಪ್ಪಾಗಿರ್ತದೆ. 2 Chronicles 7 chapter 14th verse. 2ನೇ ದಿನವೃತ್ತ ಪೂರ್ವಕಾಲ ವೃತ್ತಾಂತಗಳು 7ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, My people called out by my name, ನನ್ನ ಹೆಸರಿನಲ್ಲಿ ಕರೆಯಲ್ಪಟ್ಟ ನನ್ನ ಜನರು shall humble themselves and pray, ತಮ್ಮನ್ನು ತಾವು ತಗ್ಗಿಸಿಕೊಂಡು ಅವರು ಪ್ರಾರ್ಥಿಸುವಾಗ, seek my face and turn from their wicked ways, ನನ್ನ ಮುಖವನ್ನು ನೋಡಿ ಅವರ ಕೆಟ್ಟತನವನ್ನು ಬಿಡುವಾಗ, I will hear from heaven. ನಾನು ಪರಲೋಕದಿಂದ ಅವರ ಪ್ರಾರ್ಥನೆ ಕೇಳುತ್ತೇನೆ. Many believers, many pastors, when they come to the conference, these words they use occasionally. ಅನೇಕ ವಿಶ್ವಾಸಿಗಳು ಸಭಾಪಾಲಕರು ಕಾನ್ಫರೆನ್ಸ್ ಬರುವಾಗ ಈ ಮಾತನ್ನೇ ಅವರು ಉಪಯೋಗಿಸ್ತಾರೆ. When they come for praying all together, they will say that this scripture they quote all again and again. ಪ್ರಾರ್ಥನೆಗಾಗಿ ಎಲ್ಲರೂ ಸೇರುವಾಗ ಮತ್ತೆ ಮತ್ತೆ ಈ ವಾಕ್ಯವನ್ನು ಅವರು ತೋರಿಸ್ತಾರೆ, ಹೇಳ್ತಾರೆ. Seek my face and turn from their wickedness. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ಹಳೆ ಒಡಂಬಡಿಕೆಯಲ್ಲಿ ನನ್ನ ಮುಖವನ್ನು ನೋಡಿ ನೀವು ಆ ಕೆಟ್ಟತನವನ್ನೆಲ್ಲ ಬಿಟ್ಟು ಬಿಡ್ರಿ ಅಂತ. I tell you, this is not for us. ಇದು ನಮಗೆ ಅಲ್ಲ. This is for Old Testament people, Jewish people. ಇದು ಯಹೂದ್ಯರಕ್ಕೆ ಆ ಮುಖವನ್ನು ದೇವರ ಮುಖವನ್ನು ಹುಡುಕುವುದು. We are turned from the wickedness. ನಾವು ಕೆಟ್ಟತನದಿಂದ ತಿರುಗಿಸಲ್ಪಟ್ಟಿದ್ದೇವೆ. Hallelujah. Hallelujah. Once upon a time we sought, but now we found. ಮುಂದಾನೊಂದು ಸಮಯದಲ್ಲಿ ಹುಡುಕಿದ್ದೇವೆ ದೇವರು ಎಲ್ಲಿ ಏನು ಅಂತ ನಾವು ಕಂಡುಕೊಂಡಿದ್ದೇವೆ. ಈಗ ದೇವರನ್ನು is with us and in us. ಈಗ ಆ ದೇವರು ನಮ್ಮೊಂದಿಗೆ ಇದ್ದಾರೆ. How can you say again I will seek him? ಮತ್ತೆ ನೀನು ಹೇಗೆ ಹೇಳ್ತೀಯಾ ನಾನು ಆತನ ಹುಡುಕುತ್ತೇನೆ ಎಂದು? Hallelujah. Hallelujah. Here face means in Hebrew presence. ಇಲ್ಲಿ ಮುಖ, God himself. ಫೇಸ್ ಮುಖ ಅಂದ್ರೆ ದೇವರ ಸನ್ನಿಧಿ ಆಗಿದೆ. When you say I am seeking face of God, ನೀನು ದೇವರ ಮುಖವನ್ನು ನಾನು ಹುಡುಕುತ್ತೇನೆ ಅಂತ ನೀನು ಹೇಳುವಾಗ you seeking God himself. ನೀನು ದೇವರನ್ನೇ ಹುಡುಕುತ್ತಾ ಇದೆ ಅಂತ ಅರ್ಥ.
Exodus 33rd chapter 15th verse. ವಿಮೋಚನ ಕಾಂಡ 33:15 ಹೇಳುತ್ತದೆ. Here Moses saying to God, ಇಲ್ಲಿ ಮೋಶೆ ದೇವರಿಗೆ ಹೇಳ್ತಾ ಇದ್ದಾರೆ, if your presence don't go with me, I don't go. ನಿನ್ನ ಸನ್ನಿಧಿ ನನ್ನ ಸಂಗಡ ಹೋಗದೇ ಇದ್ರೆ ನಾನು ಹೋಗುವುದಿಲ್ಲ. All Israel people came out of Egypt. ಎಲ್ಲ ಇಸ್ರಾಯೇಲ್ ಜನರೆಲ್ಲರೂ ಕೂಡ ಐಗುಪ್ತ ದೇಶದಿಂದ ಹೊರಗೆ ಬಂದಿದ್ದಾರೆ. They rebelled and vexed the Holy Spirit. ಅವರು ಪವಿತ್ರಾತ್ಮ ದೇವರನ್ನು ಎದುರಾಗಿ ನಿಂತುಕೊಂಡು ದುಃಖಪಡಿಸಿದ್ದಾರೆ. God said, I don't go with you. ದೇವರು ಹೇಳಿದ್ದಾರೆ, ನಿನ್ನ ಸಂಗಡ ನಾನು ಬರುವುದಿಲ್ಲ ಅಂತೆ. That's what Moses here said. If your presence don't go with me, I don't go. ಅವಾಗ ಮೋಶೆ ಹೇಳ್ತಾ ಇದ್ದಾನೆ ದೇವರಿಗೆ, ನಿನ್ನ ಸನ್ನಿಧಿ ನನ್ನ ಸಂಗಡ ಬರದೇ ಇದ್ರೆ ನಾನು ಮುಂದೆಗೆ ಹೋಗುವುದಿಲ್ಲ. Hallelujah. Hallelujah. ಇದು ಹಿಡ್ಕೊಂಡು ಬಹಳ ಜನ ವಿಶ್ವಾಸಿಗಳು ಇದನ್ನೇ ಹೇಳ್ತಾ ಇರ್ತಾರೆ. ಇದನ್ನೇ ಹಿಡ್ಕೊಂಡು ವಿಶ್ವಾಸ, Lord, you don't come with me, I don't go. ನೀವು ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲಪ್ಪ ಅಂತ ಹೇಳ್ತಾರೆ. Here in Moses' time, Holy Spirit of God is outside of them. ಈ ಮೋಶೆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮ ದೇವರು ಹೊರಗಡೆದಿಂದ ಕಾರ್ಯ ಮಾಡ್ತಾ ಇದ್ರು ಬಂದು ಹೋಗಿ. But now he is in us. ಈಗ ಪವಿತ್ರಾತ್ಮನೇ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. Wherever you go, you're carrying God. ನೀನು ಎಲ್ಲಿಗೆ ಹೋಗಿದ್ರೆ ಕೂಡ ದೇವರನ್ನು ನೀನು ಹೊತ್ತುಕೊಂಡು ಹೋಗ್ತಾ ಇದೆಯೇ. Hallelujah. Hallelujah. You no need asking, Lord, where I go, you to also come with me. ನೀನು ಈ ರೀತಿಯಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ಬಾಪ ನನ್ನ ಸಂಗಡ ಅಂತ ಹೇಳುವುದು ಬೇಕಾಗಿಲ್ಲ. Hallelujah. Hallelujah. ಫಸ್ಟ್ ನೀನು ಹೆಂಗ್ ಹೋಗ್ಬೇಕಂದ್ರೆ ದೇವರ ವಾಕ್ಯವನ್ನು ನೋಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. Hallelujah. ನೀನು ಹೇಗೆ ಹೋಗಬೇಕಾದ್ರೆ ದೇವರ ವಾಕ್ಯ ಪ್ರಕಾರವಾಗಿ ನಾನು ಹೋಗ್ತಾ ಇದ್ದೀನಾ ಇಲ್ಲನಾ ಅಂತ ನೋಡಿಕೊಂಡು ಆ ಪ್ರಕಾರವಾಗಿ ಹೋಗಬೇಕು. Take the guidance of God's word and you walk in it. Holy Ghost is always with you. ಪವಿತ್ರಾತ್ಮ ದೇವರ ವಾಕ್ಯದಿಂದ ನೀನು ನಡೆಸುವಿಕೆ ತೆಗೆದುಕೊಂಡು ನೀನು ಮುಂದಕ್ಕೆ ಹೋಗುವಾಗ ಪವಿತ್ರಾತ್ಮನೇ ಯಾವಾಗಲೂ ನಿನ್ನ ಸಂಗಡ ಹೋಗ್ತಾನೆ. Isaiah 55th chapter 6th verse. ಯೆಶಾಯ ಗ್ರಂಥ 55:6ನೇ ವಚನ ಹೇಳುತ್ತದೆ, Seek ye the Lord while he may be found. ಆತನು ಹುಡುಕಿರಿ ಆತನು ಸಿಗುವಾಗ, And call upon him while he was near. ನಿಮಗೆ ಹತ್ತಿರವಾಗಿರುವಾಗಲೇ ಆತನ್ನು ನೀವು ಬೇಡ್ರಿ, ಆತನ ಹೆಸರನ್ನು ಕರೀರಿ. Amen. ಆಮೆನ್. In Old Testament, ಹಳೆ ಒಡಂಬಡಿಕೆಯಲ್ಲಿ his presence is not with them. ಅವರ ಸಂಗಡ ದೇವರ ಸನ್ನಿಧಿ ಇದ್ದಿಲ್ಲ. That's what here says, while he may be found, you seek the Lord. ಆತನು ಇರುವಾಗಲೇ ನೀವು ಆತನ್ನು ಹುಡುಕಿರಿ ಕಂಡಿಡ್ರಿ ಅಂತ ಇದೆ. ಯಾಕಂದ್ರೆ ಆತನು ಪರ್ಮನೆಂಟ್ ಆಗಿ ಅವ್ರ ಜೊತೆಯಲ್ಲಿ ಇಲ್ಲ, ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅವರ ಸಂಗಡ ಇದ್ದಿಲ್ಲ. ಆತನು ಇರುವಾಗಲೇ ಆತನನ್ನು ಹುಡುಕಿರಿ. ಆತನು ನಿಮ್ಮ ಸಂಗಡ, ಆತನು ಇರುವಾಗಲೇ ನೀವು ಆತನ್ನು ಹುಡುಕಿರಿ ಅಂತ ಹೇಳ್ತಾ ಇದ್ದಾರೆ. That's what Bible says, seek ye the Lord while he may be found. ಆತನು ಇರುವಾಗಲೇ ನೀವು ಆತನ್ನು ಹುಡುಕಿರಿ, ಆತನ್ನು ಕಂಡಿಡ್ರಿ. Call upon him while he is near. ಆತನು ನಿಮ್ಗೆ ಹತ್ತಿರವಾಗಿರುವಾಗಲೇ ನೀವು ಮೊರೆ ಇಡ್ರಿ. Because his presence is not with them. ಯಾಕಂದ್ರೆ ದೇವರ ಸನ್ನಿಧಿ ಅವರ ಸಂಗಡ ಇರ್ತಾ ಇದ್ದಿಲ್ಲ ಕಂಟಿನ್ಯೂ ಆಗಿ. But Holy Ghost presence is with us ಈಗ now. ಪವಿತ್ರಾತ್ಮ ದೇವರ ಸನ್ನಿಧಿ ನಮ್ಮೊಳಗೆ ಇದ್ದಾರೆ. How many say is with me? ನನ್ನ ಸಂಗಡ ಇದ್ದಾರೆ ಪವಿತ್ರಾತ್ಮ ಅಂತ ಎಷ್ಟು ನಿಮ್ಮ ಸಂಗಡ ಇದ್ರೆ ಈ ಮಾತುಗಳು ನೀವು ಹೇಳಬಾರದು. Hallelujah. Hallelujah. That's what I am saying. While he was found, don't say that, oh, we seek the Lord. ಈಗ ನಾವು ಹುಡುಕಿದ್ವಿ, ಅದನ್ನು ಹೊಂದಿಕೊಂಡಿದ್ದೀವಿ, ಮತ್ತೆ ಎಲ್ಲಿದ್ದಾನೆ ದೇವರಂತ ಹುಡುಕುವುದು ಬೇಕಾಗಿಲ್ಲ. Call upon him while he is near. Don't say that word. ನೀ ಹತ್ತಿರವಾಗಿರುವಾಗನೇ ನೀವು ಮೊರೆಯಿಡ್ಲಿ, ಆತನ ಕೇಳ್ರಿ ಅಂತ ಅದನ್ನು ಉಪಯೋಗಿಸಬಾರದು. Once we call upon the Lord, ನಾವು ಒಂದೊಂದು ಸಮಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರನ್ನು ಕರೆದಿದ್ದೇವೆ, ಕರ್ತನೇ ಎಂದು we enter in him. ನಾವು ಆತನಲ್ಲಿ ಪ್ರವೇಶಿಸಿದ್ದೇವೆ. Now we are in him. ನಾವು ಆತನಲ್ಲಿದ್ದೇವೆ. Now again no need of calling. ಮತ್ತೆ ಆತನ್ನು ಕರೆಯುವುದು ಬೇಕಾಗಿಲ್ಲ. Hallelujah. ನಿಮ್ಮಪ್ಪ ಒಂದ್ಸತಿ ಹೊರಗಿದ್ದ, ಅವಾಗ ಅಪ್ಪ ಅಪ್ಪ ಎಲ್ಲಿದೆ ಅಂತ ಕರೆದಿದ್ದಿ. ಇವಾಗ ನಿಮ್ಮ ಮನೆಯಲ್ಲೇ ಬಂದ್ಬಿಟ್ಟಿದ್ದಾನೆ ನಿಮ್ಮಪ್ಪ, ಮತ್ತೆ ಹೊರಗೆ ಹೋಗಿ ಅಪ್ಪ ಎಲ್ಲಿದೆ ಅಂತ ಕರಿತೀಯ? ಆ ರೀತಿಯಲ್ಲಿ ಕರೆಯೋದಿಲ್ಲ, ಆತನ ಒಳಗೇನೆ ಇದ್ದಾನೆ. ನಮ್ಮ ಒಳಗನೇ ಇದ್ದಾನೆ ದೇವರು. ಹೊರಗಿರುವಾಗ ಕರೆದಿದ್ದಿ, ಆತನು ನಮ್ಮನ್ನು ಬಿಟ್ಟು ಹೊರಗಿದ್ದಾಗ ಕರೆದಿದ್ದೀವಿ ಒಂದ್ಸತಿ. Old Testament people, God is not in them. They called upon the Lord ಹಳೆ ಒಡಂಬಡಿಕೆ while he was near. ಹಳೆ ಒಡಂಬಡಿಕೆ ಜನರು ದೇವರವರಲ್ಲಿ ಇರದೇ ಇದ್ದಾಗ ಅವರು ಕರೀತಾ ಇದ್ರು. ಈಗ ದೇವರು ನಮ್ಮೊಳಗನೇ ಇದ್ದಾರೆ. So that's what believers, their prayers are so many mistakes. That's what they are not getting answered. ವಿಶ್ವಾಸಿಗಳ ಪ್ರಾರ್ಥನೆಗೆ ಬಹಳಷ್ಟು ತಪ್ಪುಗಳಾಗ್ತಾ ಇದೆ, ವಾಕ್ಯಾನುಸಾರವಾಗಿಲ್ಲದೆ. ಅದಕ್ಕಾಗಿ prayer and say, God, I call upon the Lord. ಅವರು ಹೇಳ್ತಾರೆ, ನಾನು ನಿನ್ನನ್ನು ನಿನ್ನ ಹೆಸರನ್ನು ಕರಿತಾ ಇದೆಯಪ್ಪ ಕರ್ತನೇ. I seek the Lord's face. ನಾನು ಕರ್ತನ ಮುಖ ದರ್ಶನವನ್ನು ನಾನೀಗ ನೋಡುತ್ತೇನೆ ಅಂತ ಹೇಳ್ತಾರೆ. These all are
wrong code, ಇವೆಲ್ಲ ರಾಂಗ್ ಕೋಡ್. that prayers will not be answered. ಅಂತ ವಿಷಯಗಳಿಗೆ ಉತ್ತರ ಬರುವುದಿಲ್ಲ. Hallelujah. ಹಲ್ಲೆಲೂಯಾ. Romans 10:20 says, ರೋಮ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ. here Isaiah is very bold and saith, Isaiah means Isaiah, ಯೆಶಾಯ ಪ್ರವಾದಿ ಬಹಳಷ್ಟು ಧೈರ್ಯವುಳ್ಳವನಾಗಿ ಹೇಳುವಂತ ವಿಷಯಗಳು ಇಲ್ಲಿ I ಬರೆಯಲ್ಪಟ್ಟಿದೆ. was found of them that sought me not. ನಾನು ಹುಡುಕದೇ ಇರುವವರಿಗೆ ನಾನು ಸಿಕ್ಕಿದೆ. ನಾವು ಹುಡುಕಲಿಲ್ಲ, ಆದರೆ ನಮಗೆ ಯೇಸು ಸಿಕ್ಕಿದ್ದಾನೆ. ನಮ್ ದೇವರನ್ನು ಹುಡುಕಲಿಲ್ಲ, ಆದ್ರೆ ದೇವರು ಯೇಸು ಸಿಕ್ಕಿದ್ದಾನೆ ನಮಗೆ. Hallelujah. ಹಲ್ಲೆಲೂಯಾ. We are Gentiles, we are not sought the Lord, but He found. ನಾವು ಅನ್ಯ ಜನರು, ನಾವು ಇಸ್ರಾಯೇಲ್ ಜನರಲ್ಲ, ದೇವರನ್ನು ನಾವು ಹುಡುಕಲಿಲ್ಲ, ಆದ್ರೆ ಆತನ ಕೃಪೆಯಿಂದ ಆತನ ನಮ್ಮನ್ನು ಭೇಟಿಯಾಗಿದ್ದಾನೆ. When we reading scriptures, we must find out whether those scriptures were Jewish people or for Gentiles or ನೀವು for church. ವಾಕ್ಯಗಳನ್ನು ಓದುವಾಗ ಇದು ಯಹೂದ್ಯರಿಗೆ ಬರೆಯಲ್ಪಟ್ಟಿದ್ದ, ನಮಗಾಗಿ ಬರೆಯಲ್ಪಟ್ಟಿದ್ದ ನೋಡಿಕೊಳ್ಳಬೇಕಲ್ಲಿ. Hallelujah. ಹಲ್ಲೆಲೂಯಾ. That's what Isaiah says here. I was found of them that sought me not. ನನಗೆ ನನ್ನನ್ನು ಹುಡುಕದೇ ಇರುವವರಿಗೆ ನಾನು ಸಿಕ್ಕಿದ್ದೇನೆ ಅಂತ ಯೆಶಾಯ ಪ್ರವಾದಿ ಹೇಳ್ತಾ I ಇರುವಂತ was ಮಾತು. made manifest unto them that asked not after me. ನನ್ನನ್ನು ಯಾರು ಕೇಳದೇ ಇದ್ದವರಿಗೆ ನಾನು ಪ್ರತ್ಯಕ್ಷಿಸಿಕೊಂಡಿದ್ದೇನೆ. Hallelujah. ಹಲ್ಲೆಲೂಯಾ. We are not called, ನಾವು ಕರೆಯಲಿಲ್ಲ, but He manifested. ಆತನೇ ಪ್ರತ್ಯಕ್ಷಿಸಿಕೊಂಡಿದ್ದಾನೆ. What a gracious God. ನಾವು ಎಷ್ಟು ಕೃಪೆ ಹೇಳುವಂತ ದೇವರು ಆತನು. Hallelujah. ಹಲ್ಲೆಲೂಯಾ. This is God planned for the church before foundation of the world. ಇದು ದೇವರ ಒಂದು ಉದ್ದೇಶವು ಸಭೆಗಾಗಿ, ಅನ್ಯ ಜನರ ಸಭೆಗಾಗಿ ದೇವರು ಜಗತ್ಪುನಾದಿ ಹಾಕುವುದಕ್ಕೆ ಮುಂಚೆನೇ ನಿರ್ಣಯ ಮಾಡಿರುವಂತ ಒಂದು ಉದ್ದೇಶವು. Here talking about Gentiles and the church. ಇಲ್ಲಿ ಅನ್ಯ ಜನರ ಕುರಿತು, ಸಭೆ ಕುರಿತು ಮಾತನಾಡ್ತಾ ಇದ್ದಾರೆ ಈ ಮಾತುಗಳು. 28th verse. 20ನೇ ವಚನ. So this talk about Gentiles and the ಇದು church. ಅನ್ಯ ಜನರ ಕುರಿತು, ಸಭೆ ಕುರಿತು ಮಾತನಾಡುವಂತ. But 21st verse 21ನೇ ವಚನ ಮತ್ತೆ talk ನೋಡುವಾಗ about Israel. ಇಸ್ರಾಯೇಲ್ರ ಕುರಿತು ಮಾತನಾಡ್ತಾ ಇದ್ದಾರೆ. But to Israel ಆದ್ರೆ ಇಸ್ರಾಯೇಲ್ರಿಗೆ He said, ಆತನು ಹೇಳ್ತಾ ಇದ್ದಾರೆ, all the day long I stretch forth my hands. ನನ್ನ ಕೈಗಳು ಕರಚಾಚಿ ದಿನವೆಲ್ಲ ಅವರಕ್ಕಾಗಿ ಹಿಂತಿರುಗಿ ಬರ್ತಾರಂತ ಎದುರು ನೋಡ್ತಾ ಇದ್ದೇನೆ. All the day I stretch forth my hands unto the disobedient. ಅವಿಧೇಯತೆ ತೋರಿಸಿರುವಂತ ಅವರಕ್ಕಾಗಿ ಮತ್ತೆ ನನ್ನ ಕೈ ಚಾಚಿ ಎದುರು ನೋಡ್ತಾ ಇದೆ ದಿನವೆಲ್ಲ. Here Israel has to seek. ಇಲ್ಲಿ ಇಸ್ರಾಯೇಲ್ರು ಹುಡುಕಬೇಕು ದೇವರನ್ನು. Hallelujah. ಹಲ್ಲೆಲೂಯಾ. ನಾವು ಹುಡುಕೋದಲ್ಲ, ಇಲ್ಲಿ ಇಸ್ರಾಯೇಲ್ ಹುಡುಕಬೇಕು. ಇಲ್ಲಿ ಇಸ್ರಾಯೇಲ್ರು ಹುಡುಕಬೇಕು. Amen. ಆಮೆನ್. Jewish people ಹುಡುಕಬೇಕು, ಯಹೂದ್ಯರು ಹುಡುಕಬೇಕು. Colossians 1:27 says, ಕೊಲಸ್ಸಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ, Christ in you is a hope of glory. ಕ್ರಿಸ್ತ ನಿನ್ನಲ್ಲಿರುವುದು ಮಹಿಮೆಯ ಪ್ರತ್ಯಕ್ಷತೆಯಾಗಿದೆ. Tell to somebody, Christ in you is a glorious life. ಕ್ರಿಸ್ತ ನಿನ್ನಲ್ಲಿರುವುದು ಮಹಿಮೆ ಉಳ್ಳುವಂತ ಜೀವನವಾಗಿದೆ. Amen. ಆಮೆನ್. Hallelujah. ನಿಮ್ಮಲ್ಲಿ ಕ್ರಿಸ್ತನಿದಾನ, ನಿಮ್ಮಲ್ಲಿ ಕ್ರಿಸ್ತನಿದಾನ, ನಿಮ್ಮದು ಮಹಿಮೆ ಉಳ್ಳುವಂತ ಜೀವನ. ಅವಾಗ ನಿಮ್ಮ ಜೀವನ ಮಹಿಮೆ ಉಳ್ಳುವಂತ ಜೀವನ. Not because of you, ನಿನ್ನಿಂದ ಅಲ್ಲ ಮಹಿಮೆ ಉಳ್ಳುವಂತ ಜೀವನ, because of Christ. ಕ್ರಿಸ್ತ ನಿನ್ನಲ್ಲಿ ಇರುವುದರಿಂದ ನಿನಗೂ ಜೀವನ ಮಹಿಮೆ ಉಳ್ಳದಾಗಿರುತ್ತದೆ. Hallelujah. ಹಲ್ಲೆಲೂಯಾ. That's what Bible says. ಅದೇ ಸತ್ಯವೇದ ಹೇಳುತ್ತದೆ. Christ is a son of God. ಕ್ರಿಸ್ತನು ದೇವಕುಮಾರನು. Mean God is in the flesh. ಅದರ ಅರ್ಥ ದೇವರು ಶರೀರಧಾರಿಯಾಗಿ ಬಂದಿದ್ದಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. In Old Testament, ಹಳೆ ಒಡಂಬಡಿಕೆಯಲ್ಲಿ they were seeking God's presence. ಅವರು ದೇವರ ಸನ್ನಿಧಿಯನ್ನು ಹುಡುಕುತ್ತಾ ಇದ್ರು. God's presence coming and going. ದೇವರ ಸನ್ನಿಧಿ ಬಂದು ಹೋಗ್ತಾ ಇತ್ತು. Now God's presence residing in us. ಈಗ ದೇವರ ಸನ್ನಿಧಿ ನಮ್ಮಲ್ಲೇ ನಿವಾಸ ಮಾಡ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. Not coming and going. ಬಂದು ಮತ್ತೆ ಹೋಗುವುದು, ಬಂದು ಹೋಗುವುದು ಅಲ್ಲ. Amen. Hallelujah. ಹಲ್ಲೆಲೂಯಾ. ಯಾರನ್ನ VIP ಮನುಷ್ಯ, ಯಾರ MLA ಬಂದಿದ್ದಾನ, ಇವಾಗ ಬಂದಿದ್ದಾನಪ್ಪ, ಏನೇನು ಕೇಳ್ತಾರೋ ಕೇಳ್ರಿ ಇವಾಗ, ಮತ್ತೆ ಆತನ ಇರೋದಿಲ್ಲ ಅಂತಂದು ಹೇಳ್ತಾರೆ ಭಾಳ ಜನ. ಯಾರಾದ್ರೂ ನಿಮ್ಮ ಸಮಸ್ಯೆಗಳೇನಿದೆ ಇವಾಗ ಎಲ್ಲ ಹೇಳ್ಬಿಡ್ರಿ. ಮಿನಿಸ್ಟರ್ ಬಂದಾರಪ್ಪ, ಹೀಗೆ ಸಮಸ್ಯೆಗಳೇನೇನಿದೆ ಹೇಳ್ಬಿಡ್ರಿ, ಮತ್ತೆ ಬರಲ್ಲ ಆತನು. That's what Bible says.
is coming and going in the Old Testament. ಹಳೆ ಒಡಂಬಡಿಕೆಯಲ್ಲಿ ಹಂಗೆ ಬಂದು ಹೋಗ್ತಾ ಇದ್ರು ದೇವರ ಸನ್ನಿಧಿ. ಆದರೆ ಆತನು ಇವಾಗ ನಮ್ಮಲ್ಲೇ ಇದ್ದಾನೆ. ಆದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಯಾವಾಗ ಏನು ಬೇಕೋ ಎಲ್ಲ ಸಹಾಯವು ಆತನಿಂದ ನಮಗೆ ಸಿಗುತ್ತಾ ಇದೆ. Whatever we need, all the help comes from him. ಆತನು ಬಂದು ಹೋಗ್ತಾ ಇದ್ದಾನೆ. ಅದಕ್ಕಾಗಿ seek ye the Lord while he may be found. Bible says. ಹಳೆ ಒಡಂಬಡಿಕೆಯಲ್ಲಿ ಆತನು ಬಂದು ಹೋಗುವುದರಿಂದ ಆತನ ಇದ್ದಾಗಲೇ ಹುಡುಕಿರಿ ಅಂತ ಹೇಳ್ತಾ ಇದ್ದಾರೆ. Amen. Amen. Our Christian life is different. Israel people life is different. ನಮ್ಮ ಕ್ರೈಸ್ತವ ಜೀವನ ಬೇರೆಯಾಗಿದೆ, ಇಸ್ರಾಯೇಲ್ರ ಜೀವನ ಬೇರೆಯಾಗಿದೆ. Many believers, religious people expression, ಧಾರ್ಮಿಕವಾಗಿರುವಂತ ಜನರು ಹೇಳುವಂತ ಅವರು ಮಾತನಾಡುವಂತ ವಿಷಯಗಳೇನೆಂದ್ರೆ, they say that I am going to God in prayer. ನಾನು ಪ್ರಾರ್ಥನೆಗೆ ಮುಖಾಂತರವಾಗಿ ದೇವರ ಬಳಿಯಲ್ಲಿ ಹೋಗ್ತಾ ಇದ್ದೀನಿ. ಪ್ರಾರ್ಥನೆ ಮುಖಾಂತರ ನಾನು ದೇವರ ಬಳಿಯಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದಪ್ಪ ಅಂತಂದು ಹೇಳಿದ್ರೆ, ನಾನು ಐ ಆಮ್ ಗೋಯಿಂಗ್ ಟು ಗಾಡ್. when you are coming to the church you answer like this. ಸಭೆಗೆ ಬರುವಾಗ ನಾನು ದೇವರ ಹತ್ರ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ ಚರ್ಚಿಗೆ ಬರುವಾಗ. ಯಾಕಂದ್ರೆ ಅವು ಹಿಂದೂ ಮಂದಿ ಹೋಗ್ತಾ ಇರ್ತಾರಲ್ಲ, ನಾನು ದೇವರ ಹತ್ರ ಹೋಗ್ತಾ ಇದ್ದೀನಿ ಅಂತಂದೇಳಿ ಅದು ಹೇಳೋದು ಅಭ್ಯಾಸ ಆಗಿ ನೀವು ಸಭೆಗೆ ಬರ್ತಾ ಇದ್ರೆ ನೀನೇನು ಹೇಳ್ತೀವಿ, ದೇವ್ರ ಹತ್ರ ಹೋಗ್ತಾ ಇದ್ದೀನಪ್ಪ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನೀನು ಹೇಳ್ತೀಯ ದೇವರ ಹತ್ರ ಹೋಗ್ತಾ ಇದ್ದೀನಿ ಅಂತಂದೇಳಿ. ಬಟ್ ಬೈಬಲ್ ಸೇಸ್, ಆದರೆ ಸತ್ಯವೇದ ಹೇಳುತ್ತದೆ ದಟ್ ಇಸ್ ನಾಟ್ ರೈಟ್ ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್. ವಾಕ್ಯಾನುಸಾರವಾಗದು ಸರಿಯಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಕಾಸ್ is our heavenly Father is with us and in us. ಪರಲೋಕ ತಂದೆ ಆತನು ಯಾವಾಗಲೂ ನಮ್ಮ ಸಂಗಡ ನಮ್ಮೊಂದಿಗೆ ಇರ್ತಾರೆ. We pray heavenly Father, we pronounce. ನಾವು ಪ್ರಾರ್ಥನೆ ಮಾಡುವಾಗ ಪರಲೋಕ ತಂದೆಯೇ ಅಂತ ನಾವು ಹೇಳ್ತೇವೆ. Heaven means, ಪರಲೋಕವಂದ್ರೆ it is in the spirit realm. ಇದು ಪರಲೋಕವು ಆತ್ಮ ಲೋಕದಲ್ಲಿದೆ. Where you can focus him. ಎಲ್ಲಿಂದ ಆತನು ನೀನು ದೃಷ್ಟಿಸುತ್ತೀಯೆ. You have to focus in your spirit. ನೀನು ಆತ್ಮ ಮನುಷ್ಯನು, ಆತ್ಮದಲ್ಲಿ ನೀನು ಆತನು ದೃಷ್ಟಿಸಬೇಕು. Your spirit man in the spirit realm. ನಿನ್ನ ಆತ್ಮ ಮನುಷ್ಯನ ಒಳಗನೆ ಆತ್ಮಲೋಕವಿದೆ. Hallelujah. Hallelujah. Your spirit man belong to heaven. ನಿನ್ನ ಆತ್ಮ ಮನುಷ್ಯನು ಪರಲೋಕವಾಸಿ ಸಂಬಂಧಿ. But you are thinking that heaven is somewhere. ಪರಲೋಕ ನೀನು ಅನ್ಕೋತಿ ಪರಲೋಕ ಎಲ್ಲೋ ಮೇಲಿದೆ ಅಂತ ಹುಡುಕ್ತಾ ಇರ್ತೀಯ. Where God is, that is only heaven. ಎಲ್ಲಿ ದೇವರು ಇರ್ತಾನೋ ಅದೇ ಪರಲೋಕವು. Hallelujah. Hallelujah. Amen. In Andhra Pradesh, some chief ministers, they want to be settled in Amaravati. They want to that place office. Capital city. ಅಮರಾವತಿ ಸಿಟಿ ಕ್ಯಾಪಿಟಲ್ ಸಿಟಿಯಾಗಿ ರಾಜಧಾನಿ ಪಟ್ಟಣವಾಗಿ ಮಾಡ್ಕೋಬೇಕಂತ ಅಮರಾವತಿನ ಮಾಡಿದ್ದಾರೆ. So whoever go to that Amaravati, they say that, oh, this is capital city. ಅವರು ಅವಾಗ ಅಂತಾರೆ ಯಾರ್ಯಾರು ಆಂಧ್ರಕ್ಕೆ ಹೋಗ್ತಾರೋ ಇದೇ ಕ್ಯಾಪಿಟಲ್ ಸಿಟಿ. Another chief minister elected, he told them, no, we don't want this Amaravati. We will make Vizag is the capital city. ಆದ ನಂತರ ಇನ್ನೊಬ್ಬರು ಎಲೆಕ್ಟ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್. ಅವರು ಏನಂದರೆ ಈ ಅಮರಾವತಿ ಬೇಡ, ನಾನು ವೈಜಾಗ್ನೇ ನಾನು ಮುಖ್ಯ ಪಟ್ಟಣವಾಗಿ ಮಾಡುತ್ತೇನೆ ಅಂತ. Where chief minister was, that is only capital city. ಮುಖ್ಯಮಂತ್ರಿ ಆತನ ಆಫೀಸ್ ಎಲ್ಲಿ ಇರ್ತಾರೋ ಅದೇ ಅವರ ಕ್ಯಾಪಿಟಲ್ ಸಿಟಿ, ಮುಖ್ಯ ಪಟ್ಟಣವಾಗಿರ್ತದೆ. Hallelujah. Hallelujah. ಪ್ರದೇಶವಲ್ಲ, ಊರಲ್ಲ, ಆತನು ಎಲ್ಲಿ ಸೆಟ್ಲ್ ಆಗ್ತಾನೋ that he will make as a capital city. ಊರು ಬಗ್ಗೆ ಎಲ್ಲ, ಆತನು ಎಲ್ಲಿ ಇರುತ್ತಾನೋ ಅಲ್ಲೇ ಆತನ ಆಫೀಸ್, ಆತನ ಸನ್ನಿಧಿ, ಆತನ ವಿಷಯಗಳು ಎಲ್ಲ ಇರ್ತವೆ. God dwelleth in us, our spirit man is made heaven. ನಮ್ಮ ದೇವರೇ ನಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾ ಇರುವಾಗ ನಮ್ಮ ಆತ್ಮವನ್ನೇ ಪರಲೋಕವಾಗಿ ಮಾಡಿಕೊಂಡಿದ್ದಾರೆ. He made our spirit man as a heaven. ನಮ್ಮ ಆತ್ಮ ಮನುಷ್ಯನ ಆತನ ಪರಲೋಕವಾಗಿ ಮಾಡಿಕೊಂಡಿದ್ದಾರೆ. Hallelujah. Hallelujah. So when we pray heavenly Father, ನಾವು ಪರಲೋಕ ತಂದೆಯೇ ಅಂತ ಪ್ರಾರ್ಥಿಸುವಾಗ look inside in your spirit. ಪರಲೋಕ ತಂದೆ ಅನ್ನುವಾಗ ಮೇಲೆ ನೋಡೋದಲ್ಲ, ಒಳಗಡೆ ನೀನು ನೋಡಬೇಕು. ಬಹಳ ದೂರ ಮೇಲೆ ನೋಡಿದ್ರೆ ಯಾವಾಗ ಬರ್ಬೇಕಪ್ಪ ಅಂತ ನಿನಗೆ ಉತ್ತರ ಕೊಡಕ ಅಂತ ಸ್ವಲ್ಪ ನಿಧಾನ ಮಾಡ್ತಿದ್ದೆ. ಬಟ್ ಒಳಗೆ ಇದಾರಂದ್ರೆ ಇಮಿಡಿಯೇಟ್ಲಿ ಒಳಗಡೆ ಇದಾನಂತ ನೀನು ದೃಷ್ಟಿಸುವಾಗ ತಕ್ಷಣವೇ ನೀನು ವಿಷಯಗಳನ್ನು ಪಡೆದುಕೊಳ್ತಿ. Hallelujah. Hallelujah. When you are thinking far from there he has to come, whether he come or not, when you think like that you won't get answer. ನೀನು ಪರಲೋಕ ತಂದೆ ಅಂತ ಮೇಲೆ ನೋಡಿ ಎಲ್ಲೋ ದೂರದಿಂದ ಆತನ ಬರ್ತಾನೋ ಇಲ್ಲನೋ ಅಂತ ಆಲೋಚನೆಗಳಿರುವಾಗ ನಿನಗೆ ಉತ್ತರ ಸಿಗಲ್ಲ. Example, some of your children, when the parents working in some other country, ನಿಮ್ಮ ಉದಾಹರಣೆಗೆ ನಿಮ್ಮ ಮಕ್ಕಳಿರ್ತಾರೆ, ತಂದೆ ತಾಯಿಗಳೆಲ್ಲ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಬಂದಾಗ ಎಲ್ಲ ವಿಷಯಗಳನ್ನು ಪಡೆದುಕೊಳ್ತಾರೆ. ಅವ್ರು ಅಲ್ಲಿಂದ ಯಾವಾಗ ರೊಕ್ಕ ಕಳಿಸ್ಬೇಕಂದ್ರೆ ಟೈಮ್ ಆಗ್ತದೆ, ಏನೇನು ಕಳಿಸ್ಬೇಕಂದ್ರೆ ಟೈಮ್ ಆಗ್ತದೆ. ಅವರು ಕೇಳ್ತಾರೆ ಆಗ್ರಿ, ಅದು ಬರೋದಕ್ಕೆ ಸ್ವಲ್ಪ ನಿಧಾನ. ಏನಾದ್ರೂ ವಿಷಯಗಳು ದೂರ ದೇಶದಿಂದ ಬರುವಾಗ ತಗೊಂಡ್ ಬಾ ಅಂತ ಹೇಳಿ ಅವ್ರು ವೇಟ್ ಮಾಡ್ತಾ ಇರ್ತಾರೆ. But when Father is with them only, ನಿಮ್ಮ ಸಂಗಡನೆ ತಂದೆ ತಾಯಿಗಳಿದ್ದಾರೆ. you get everything whenever
you want. ನಿನಗೆ ಬೇಕಾಗಿರುವಾಗೆಲ್ಲ ಕೂಡ ನೀನು ಪಡೆದುಕೊಳ್ಳಬಹುದು. So like that you have to think whenever you go to prayer and saying that Heavenly Father. ಪರಲೋಕ ತಂದೆಯೇ ಅಂತ ನೀನು ಪ್ರಾರ್ಥನೆಗೆ ಹೋಗುವಾಗ ನಿನ್ನ ಒಳಗನೆ ನೀನು ದೃಷ್ಟಿಸಿ ನೋಡಬೇಕು. ನಿನ್ನ ಒಳಗನೆಯಿಂದನೇ ಉತ್ತರ ಬರುತ್ತದೆ. You have to focus in your spirit by using your mind with His word. ನಿನ್ನ ಮನಸ್ಸನ್ನು ಆತ್ಮ ಕಡೆ ದೃಷ್ಟಿಸಿ ನೋಡಿ, ವಾಕ್ಯಾನುಸಾರವಾಗಿ ದೃಷ್ಟಿಸಿ ನೀನು ಅಟೆಂಟಿವ್ ಆಗಿರಬೇಕು. That is an act of faith. ಅದು ವಿಶ್ವಾಸದ ಪ್ರತಿಕ್ರಿಯೆ ತೋರಿಸಿದಂಗೆ ವಿಶ್ವಾಸ. Once you close your eyes, ಒಂದ್ಸತಿ ನಿನ್ನ ಕಣ್ಣುಗಳು ಮುಚ್ಚಿಕೊಂಡಿದ್ರೆ you picture that you are with Him. ನೀನು ದೃಷ್ಟಿಸಬೇಕು ಆತನು ನಿನ್ನ ಸಂಗಡಿದಾನೆಂದು. Amen. ಆಮೆನ್. That should be your prayer. ಅದು ನಿನ್ನ ಪ್ರಾರ್ಥನೆ ಆಗಿರಬೇಕು. When you close your eyes, ನಿನ್ನ ಕಣ್ಣುಗಳು ಮುಚ್ಚಿಕೊಂಡಿದ್ರೆ you have to picture that you are with Him. ನೀನು ಒಂದು ದೃಶ್ಯವನ್ನು ಪಡ್ಕೋಬೇಕು, ಆತನು ನನ್ನೊಂದಿಗಿದ್ದಾನೆ. You have to picture like He is listening to you. ನಿನ್ನ ಸ್ವರವನ್ನು ನಿನ್ನ ಪ್ರಾರ್ಥನೆ ಆತನು ಕೇಳ್ತಾ ಇದ್ದಾನಂತ ನೀನು ದೃಷ್ಟಿಸಬೇಕು. Hallelujah. ಹಲ್ಲೆಲೂಯಾ. Then I tell you, it will be answered very early. ಅವಾಗ ನಿನಗೆ ತಕ್ಷಣವೇ ಉತ್ತರ ಸಿಗುತ್ತದೆ. When we pray for sick, ಅನಾರೋಗ್ಯಗಳಿಗಾಗಿ ಪ್ರಾರ್ಥನೆ ಮಾಡುವಾಗ we have to think healing power working through us. ಆ ದೇವರ ಶಕ್ತಿ, ಸ್ವಸ್ಥತ ಶಕ್ತಿ ನಮ್ಮಿಂದ ಹರಡಿದು ಅವರನ್ನು ಗುಣಪಡಿಸ್ತಾ ಇದೆ ಅಂತ ನೀನು ವಿಶ್ವಸಿಸಬೇಕು. ನೋಡಬೇಡ, ಮೇಲಿಂದ ಬಂದು ದೇವರ ಶಕ್ತಿ ಅವ್ರು ಗುಣ ಮಾಡ್ತದೆ ಅಂತದೆ. ಮೇಲಿಂದ ಬಂದು ದೇವರೇನಲ್ಲಿ ಕಾರ್ಯ ಮಾಡ್ತಾನೆ. ಎಲ್ಲಿದ್ದಾನೆ ದೇವರು? ನಿಮ್ಮಲ್ಲಿ. ದೇವರು ಎಲ್ಲಿದ್ದಾನೆ? ಈಗ ದೇವರು ನಿಮ್ಮಲ್ಲೇ ಇದ್ದಾನೆ. ದೇವರು ನಮ್ಮಲ್ಲೇ ಇದ್ದಾರೆ. That healing power flow through you. ಆ ದೇವರ ಅವ್ರಿಗೆ ಸ್ವಸ್ಥತೆ ಬೇಕಾಗಿದೆಲ್ಲ, ಸ್ವಸ್ಥತ ಸನ್ನಿಧಿ ನಿನ್ನಿಂದ ಹರಡುತ್ತದೆ. That's what Jesus said, lay hands upon the sick and heal the sick. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಅವರ ಮೇಲೆ ಕೈ ಇಡ್ರಿ, ಗುಣಪಡಿಸಿರಿ ಎಂದು. Amen. Amen. Where is He? He is inside of you. ಎಲ್ಲಿದ್ದಾನೆ? ಆತನು ನಮ್ಮೊಳಗಿದ್ದಾನೆ. When you lay hands, He is laying hands through you. ನೀನು ಕೈಗಳಿಡುವಾಗ ಆತನೇ ಕೈಗಳನ್ನ ಇಡ್ತಾನೆ. ಅಲ್ಲಿ People will be healed. ಜನರು ಗುಣ ಹೊಂದುತ್ತಾರೆ. He is not far from you. ನಿನ್ನಿಂದ ಆತನು ಎಲ್ಲೋ ದೂರ ಇಲ್ಲ. When you picture like this in your prayers, I tell you, you will get answers very ನೀನು soon. ಹತ್ತಿರ ಒಳಗಿದ್ದಾನಂತ ನೀನು ಯಾವಾಗಲೂ ಆ ರೀತಿಯಲ್ಲಿ ದೃಶ್ಯವನ್ನು ಹಿಡ್ಕೊಂಡು ದೃಶ್ಯಿಸುವಾಗ ನಿನಗೆ ತಕ್ಷಣವೇ ಉತ್ತರ ಸಿಗುತ್ತದೆ. Second Kings 6 chapter 13th verse. 2ನೇ ಅರಸರು 6ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ Here one incident happened. ಒಂದು ಘಟನೆ ನಡೆದಿದೆ. In Elisha time. ಎಲೀಷಾ ಪ್ರವಾದಿ ಸಮಯದಲ್ಲಿ ಆಗಿರುವಂತ ಘಟನೆ. Syria king said, go and spy where is that Elisha. ಎಲೀಷಾ ಪ್ರವಾದಿ ಎಲ್ಲಿದ್ದಾನೋ ಅಂತ ಹೇಳಿ ಸಿರಿಯಾ ದೇಶ ರಾಜನು ಜನರನ್ನು ಸೈನ್ಯವನ್ನು ಕಳಿಸಿದ್ದಾರೆ, ಹೋಗಿ ಹುಡುಕಿರಿ, ಆತನ ಎಲ್ಲಿದ್ದಾನೋ ಕಂಡಿಡ್ರಿ ಎಂದು. Because what all is planning to capture that Israel, everything, those things are informed to Israel. ಇಸ್ರಾಯೇಲ್ ರಾಜ್ಯವನ್ನು ಯಾವಾಗ ಆತನು ವಶಪಡಿಸ್ಕೋಬೇಕಂತ ಸಿರಿಯಾ ರಾಜು ಏನೇನು ಯೋಜನೆಗಳು ಮಾಡಿ ಸಿದ್ಧಪಡಿಸ್ಕೊಂತಾನೋ ಅವೆಲ್ಲ ಕೂಡ ಎಲೀಷಾ ಪ್ರವಾದಿದಿಂದ ಇಸ್ರಾಯೇಲ್ ರಾಜನಿಗೂ ಗೊತ್ತಾಗಿ ಅಲರ್ಟ್ ಆಗ್ತಾ ಇದ್ರು. Then he called the ministers, all the ministers. ಅದಕ್ಕಾಗಿ ಸಿರಿಯಾ ರಾಜನು ತನ್ನ ಮಂತ್ರಿಗಳನ್ನು ಕರೆದಿದ್ದಾನೆ. He asked them, who is a spy here? ಇಲ್ಲಿ ಯಾರಪ್ಪ ನಮ್ಮ ರಹಸ್ಯಗಳನ್ನೆಲ್ಲ ಕೂಡ ಇಸ್ರಾಯೇಲ್ ಜನರು, who is a spy? ಯಾರಿದ್ದಾರೆ ರಹಸ್ಯಗಳನ್ನು ಬಯಲ್ಪಡಿಸ್ತಾ ಇದ್ದಾನೆ? to the Israel king. ಇಸ್ರಾಯೇಲ್ ರಾಜನಿಗೆ ಯಾರು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ಅಂತ ಹೇಳಿದನು. Then they told that no spy is here, there is a prophet in Israel. ಅವರು ಹೇಳಿದ್ದಾರೆ, ನಾವು ಯಾರು ಹೇಳ್ತಾ ಇಲ್ಲ, ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. What we are secretly talking, that is telling ರಹಸ್ಯವಾಗಿ ನಾವು ಏನೇನು ಮಾತನಾಡ್ತೀವೋ, ನಮ್ಮ ಬೆಡ್ರೂಮ್ ದಲ್ಲಿ ಏನು ಮಾತಾಡೋದು ಎಲ್ಲ ಕೂಡ ಆತನಿಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾ ಇದ್ರು. He got fed up. Many times he tried to go against Israel, but everything came to know through that prophet. ಈ ಸಿರಿಯಾ ದೇಶದ ರಾಜನು ಅನೇಕ ಸತಿ ಇಸ್ರಾಯೇಲ್ಗೆ ವಿರುದ್ಧವಾಗಿ ಯುದ್ಧ ಮಾಡಿ ಗೆಲ್ಲಬೇಕಂತ ಹೋದನು, ಆದ್ರೆ ವಿಷಯಗಳು ಮೊದಲೇ ತಿಳಿಸ್ತಾ ಇದ್ದನು ಎಲೀಷಾ ಪ್ರವಾದಿ. ಅದಕ್ಕಾಗಿ ಆತನು ಬೇಸರಗೊಂಡನು ರಾಜನು. Same way, what all the Satan planning against you, Holy Ghost is revealing everything. Amen. ಅದೇ ರೀತಿಯಲ್ಲಿ ಸಾತಾನು ಏನೇನು ನಿನಗೆ ವಿರುದ್ಧವಾಗಿ ಯೋಚನೆಗಳನ್ನು ಮಾಡಿ ಏನೇನು ಮಾಡಬೇಕಂತ ಇರ್ತಾನೋ ನಿನ್ನಲ್ಲಿರುವಂತ ಪವಿತ್ರಾತ್ಮನು ಎಲ್ಲವೂ ಕೂಡ ನಿನಗೆ ತಿಳಿಸ್ತಾ ಇರ್ತಾನೆ. He is fed up because everything it is revealed to us. ಸಾತಾನು ಬೇಸರಗೊಂಡು ಬಿಟ್ಟಿದ್ದಾನೆ, ಈಗ ಎಲ್ಲ ಇವರಿಗೆ ಗೊತ್ತಾಗುತ್ತದೆ ದೇವರೇ ಒಳಗಿದ್ದಾನೆ ಎಂದು. Here king of Syria said that go and spy Elijah where he was there. ಇಲ್ಲಿ ಸಿರಿಯಾ ರಾಜನು ಹೇಳ್ತಾ ಇದ್ದಾನೆ, ನೀವು ಹೋಗ್ರಿ, ಎಲೀಷಾ ಎಲ್ಲಿದ್ದಾನೋ ಆತನ್ನು ಹೋಗಿ ಪ್ರವಾದನೆ ಕಂಡಿಡ್ರಿ. They went and found out that they said Elisha is the Jopna. ಅವರು ಹೋಗಿ ಕಂಡಿದ್ದಾರೆ, ಎಲ್ಲಿದ್ದಾರೆ ಅಂದ್ರೆ ದಾತಾನ್ ಎಂಬ ಸ್ಥಳದಲ್ಲಿ ಇದ್ದಾನೆ. 14th verse. 14ನೇ ವಚನದಲ್ಲಿ, therefore king sent horses and chariots with a great host.
ಸಿರಿಯ ರಾಜನ ಏನು ಮಾಡಿದ್ದಾನಂದ್ರೆ ರಥಗಳನ್ನು, ಕುದುರೆಗಳನ್ನು, ಸೈನ್ಯವನ್ನು, ದೊಡ್ಡ ಸೈನ್ಯವನ್ನು ಕಳಿಸಿದ್ದಾನೆ ಎಲೀಷ ಪ್ರವಾದಿ ಹಿಡಿಕೊಂಡು ಬರುವುದಕ್ಕೆ. They came by night and compassed the city. ರಾತ್ರಿಯಲ್ಲೇ ಆ ದೋತಾನ್ ಪಟ್ಟಣವನ್ನೆಲ್ಲ ಕೂಡ ಸುತ್ತುಮುಟ್ಟಿದ್ದಾರೆ ಸಿರಿಯಾ ದೇಶದ ಸೈನ್ಯವು. 15th verse. 15ನೇ ವಚನ. When the servant of the man of God was rise early and gone out of the tent. ದೈವ ಮನುಷ್ಯನಾಗಿರುವಂತ ಎಲೀಷ ಪ್ರವಾದಿ ಒಬ್ಬ ಸೇವಕನು ಮುಂಜಾನೆ ಎದ್ದು ಆ ಒಂದು ಗುಡಾರದಿಂದ ಹೊರಗೆ ಬಂದಿರುವಾಗ he saw that an host compassed the city with the horses and chariots. ಆ ಪಟ್ಟಣವನ್ನು ಸುತ್ತುಮುಟ್ಟಿರುವಂತ ಕುದುರೆಗಳ, ರಥಗಳ ಮತ್ತೆ ಎಲ್ಲ ಸೈನ್ಯವನ್ನು ನೋಡಿ ಆತನು ಅಂಜಿದ್ದಾನೆ. His servant said to Elisha prophet, ಆತನ ಸೇವಕನಾಗಿರುವಂತ ಎಲೀಷ ಪ್ರವಾದಿ ಸೇವಕನು ನೋಡಿ ಹೇಳಿದ್ದೇನೆಂದ್ರೆ ಪ್ರವಾದಿಗೆ, alas my master, how shall we do? ಅಯ್ಯೋ ಕರ್ತ, ನನ್ನ ಒಡೆಯನೇ, ಹೇಗೆ ಮಾಡಲಿ, ನಾವೇನ್ ಮಾಡ್ಲಿ? ಈಗ ಅವರೆಲ್ಲರೂ ಬಂದು ಬಂದಿಗಳಾಗಿ ನಮ್ಮನ್ನು ಬಂದಿಪಡಿಸುವುದಕ್ಕೆ ಸುತ್ತಲೂ ಇದ್ದಾರೆ. Elisha prophet said, ಎಲೀಷ ಪ್ರವಾದಿ ಹೇಳಿದನು. 16th word said, he answered, fear not. 16ನೇ ವಚನದಲ್ಲಿ ಎಲೀಷ ಪ್ರವಾದಿ ಹೇಳಿದ್ದು, ಭಯಪಡಬೇಡ. Amen. ಆಮೆನ್. We too also shouldn't fear. ನಾವು ಕೂಡ ಭಯಪಡಬಾರದು. Amen. ಆಮೆನ್. How many are fearing? ಎಷ್ಟು ಜನರು ಭಯಪಡ್ತಾ ಇದ್ರಿ ಪರಿಸ್ಥಿತಿ, ನಿಮ್ಮ ವಿಷಯಗಳ ಕುರಿತು? If problem comes, ಯಾವುದೇ ಸಮಸ್ಯೆ ಬಂದ್ರೆ ಎಷ್ಟು ಜನರು ಭಯಪಡ್ತೀರಿ? if anybody come against you, ಯಾರಾದ್ರೂ ನಿನಗೆ ವಿರುದ್ಧವಾಗಿ ಬರ್ತಾರಂತ ಭಯಪಡ್ತಾ ಇದ್ರಿ? how many fear? ಯಾರಾದ್ರೂ ಎದುರಾಗಿ ನಿನಗೆ ವಿರುದ್ಧವಾಗಿ ಬಂದ್ರೆ But here ಭಯಪಡ್ತೀರಿ. prophet said, don't fear. ಆದ್ರೆ ಇಲ್ಲಿ ಪ್ರವಾದ ಹೇಳ್ತಾ ಇದ್ದಾನೆ, ಭಯಪಡಬೇಡ್ರಿ ಎಂದು. What he said here is, when we look that, ನಾವು ನೋಡುವಾಗ ಇಲ್ಲಿ he that be with us are more than they be with them. ಅವರ ಸಂಗಡ ಇರುವವರಿಗಿಂತ ನಮ್ಮ ಸಂಗಡಿದ್ದವರು ಹೆಚ್ಚಾಗಿದ್ದಾರೆ. Hallelujah. ಹಲ್ಲೆಲೂಯಾ. This means ಇದನ್ನರ್ಥ many people think that ಅನೇಕರು ಯೋಚಿಸ್ತಾರೆ, those who are with us more than with them. ನಮ್ಮ ಸಂಗಡ ಇರುವವರಿಗಿಂತ ಅವ್ರ ಸಂಗಡ ಇರುವವರು ಕಡಿಮೆ, ನಮ್ಮಲ್ಲಿ ಇರುವವರು ಹೆಚ್ಚಿದ್ದಾರೆ ಅನ್ಕೊಂತಾರೆ. But observe the spirituality of this man of ಆದ್ರೆ God. ಇಲ್ಲಿ ದೈವ ಮನುಷ್ಯನ ವಿಷಯವನ್ನು ಗಮನಿಸ್ರಿ. He did not say they that be with us more than they are. ಅವರ ಸಂಗಡ ಇರುವವರಿಗಿಂತ ಹೆಚ್ಚು ಜನ ನಮ್ಮಲ್ಲಿದ್ದಾರೆ ಅಂತ ಆತನು ಹೇಳ್ತಾ ಇಲ್ಲ. What he said, they that be with us are more than they that be with them. ಅವರ ಸಂಗಡ ಇರುವವರಿಗಿಂತ ನಮ್ಮಲ್ಲಿದ್ದವರು ಹೆಚ್ಚಿನವರು ಅಂತ ಹೇಳ್ತಾ ಇದ್ದಾನೆ. Amen. ಆಮೆನ್. Many people don't understand this, but when we go to the first John 4 chapter 4th verse, ಮೊದಲನೇ ಯೋಹಾನನು 4:4ನೇ ವಚನಕ್ಕೆ ಹೋಗುವಾಗ what John is saying here to the church, ಇಲ್ಲಿ ಸಭೆಗೆ ಯೋಹಾನು ಏನಂತ ಹೇಳ್ತಾ ಇದ್ದಾನೆ? he that is in you greater than he that is in the ನಿನ್ನಲ್ಲಿರುವ world. ಆತನು ಲೋಕದಲ್ಲಿರುವವನಿಗಿಂತ ಎಲ್ಲರಕ್ಕಿಂತ ದೊಡ್ಡವನು. That's what Elisha said ಇಲ್ಲಿ here. ಎಲೀಷ ಅದೇ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಇರುವಂತವರು ಅವರಲ್ಲಿ ಇರುವಂತವರಿಗಿಂತ ದೊಡ್ಡವರು. ನಮ್ಮಲ್ಲಿರುವಂತವರು ಅವರಲ್ಲಿರುವವರಿಗಿಂತ ದೊಡ್ಡವರು, ಹೆಚ್ಚು ಮಂದಿಯ ಅವರಿಗಿಂತ ಅಂತ ಹೇಳ್ತಾ ಇಲ್ಲ. That Syrian army is only physical. ಅವರ ಸಿರಿಯಾ ದೇಶದ ಸೈನ್ಯವು ಬರೇ ಅದು ಭೌತಿಕವಾಗಿ, But those ಶಾರೀರಿಕವಾಗಿ. are with us are all angels. ಆದ್ರೆ ನಮ್ಮ ಸಂಗಡ ಇರುವಂತದ್ದು ಆತ್ಮೀಯವಾಗಿರುವಂತ ಲೋಕವು, ಆತ್ಮ ದೇವದೂತರಿದ್ದಾರೆ. Here more mentioned but not more, that is a great. ಇಲ್ಲಿ ಹೆಚ್ಚು ಜನ ಅವ್ರಿಗಿಂತ ಅಂತ ಹೇಳ್ತಾ ಇಲ್ಲ, ಅವರಿಗಿಂತ ದೊಡ್ಡವರು ಇದ್ದಾರೆ, ಬಲಾಢ್ಯರಿದ್ದಾರೆ. Hallelujah. Hallelujah. They are physical, but those on our side they are spiritual. ಅವರದೇ ನಾವು ಹೊರಗಡೆ ಕಾಣಿಸುವಂತದ್ದು ಭೌತಿಕವಾದದ್ದು, ಆದ್ರೆ ನಾವು ಆತ್ಮೀಯ ಜನರು, ಆತ್ಮೀಯವಾಗಿರುವಂತ ವಿಷಯಗಳಿದಾವೆ ನಮ್ಮ ಸಂಗಡ. Hallelujah. Hallelujah. Whenever problem comes, ಯಾವುದೇ ಸಮಸ್ಯೆ ಯಾವಾಗ ಸಮಸ್ಯೆ ಬರುತ್ತದೋ, you have to think that like this Elisha prophet. ಎಲೀಷ ಪ್ರವಾದಿ ಯೋಚಿಸಿದ ಹಾಗೆ ಯೋಚಿಸಬೇಕು ನಾವು ಕೂಡ. You must confess that he that is in me ನನ್ನಲ್ಲಿರುವ ಆತನು is greater than he that is in the world. ಆ ಲೋಕದಲ್ಲಿರುವವನಿಗಿಂತ ದೊಡ್ಡವನು. Amen. Hallelujah. ಲೋಕದಲ್ಲಿ ಶರೀರ ಸಮಸ್ಯೆಗಳು, ಆದರೆ ನಿನ್ನಲ್ಲಿರುವ ಆತನು ದೊಡ್ಡ ಆತನು. ಲೋಕದಲ್ಲಿ ಎಲ್ಲ ಶರೀರವಾಗಿರುವಂತ ಭೌತಿಕ ವಿಷಯಗಳು, ನಿನ್ನಲ್ಲಿರುವ ಆತನು ಆತ್ಮೀಯವಾಗಿ ಅದಕ್ಕಿಂತ ದೊಡ್ಡ ಆತನಿದ್ದಾನೆ. He knows, Elisha knows that life is spiritual. ಎಲೀಷ ಗೊತ್ತಾಗಿತ್ತು ಆ ಒಂದು ಜೀವನ ಆತ್ಮೀಯವಾದದ್ದೆಂದು. I tell you, your win, your losing depend on your spiritual things. ನೀನು ಗೆಲ್ಲುತ್ತೀಯಾ ಸೋತು ಹೋಗ್ತೀಯಾ ಅನ್ನುವಂತ ವಿಷಯ ನಿನ್ನ ಆತ್ಮೀಯದ ವಿಷಯಗಳ ಮೇಲೆ ಆಧಾರ ಪಟ್ಟಿರುತ್ತದೆ. If you win or lose, that depend on what happened in the spirit realm. ನೀನು ಗೆಲ್ಲುತ್ತೀಯಾ ಸೋತು ಹೋಗ್ತೀಯಾ ಅನ್ನುವಂಥದ್ದು ನಿನ್ನ ಆತ್ಮೀಯ
ಆತ್ಮೀಯ ಲೋಕದಲ್ಲಿ ನೀನು ನಿರ್ಣಯ ಮಾಡ್ತೀಯಾ. 17th verse said, 17ನೇ ವಚನ ಹೇಳುತ್ತದೆ, Elisha prayed and said, ಎಲೀಷ ಪ್ರವಾದಿ ಪ್ರಾರ್ಥಿಸಿ ಹೇಳಿದನು, Lord, I pray, open this young man's eyes. that he ಎಲೀಷ may ಈ see. ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ, ಕರ್ತನೇ ಈತನ ಕಣ್ಣುಗಳು ತೆರೆಯಿ ಅಂತ ತನ್ನ ಯವನಸ್ಥನಾಗಿರುವಂತ ಸೇವಕನ ಕಣ್ಣುಗಳು ತೆರೆಯಲ್ಪಡುವಂತೆ ಪ್ರಾರ್ಥಿಸಿದನು. God opened the eyes of that young man. ಆ ಯವನಸ್ಥನ ಸೇವಕನಾಗಿರುವಂತ ಯವನಸ್ಥನ ಕಣ್ಣುಗಳು ದೇವರು ತೆರೆದಿದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, he saw the mountains was full of horses and chariots of fire round about Elisha. ಆತನು ನೋಡಿದ್ದಾನೆ, ಆ ಪರ್ವತ ಗುಡ್ಡವೆಲ್ಲ ಎಲೀಷ ಸುತ್ತಲೆಲ್ಲ ಕೂಡ ದೊಡ್ಡ ದೊಡ್ಡ ರಥಗಳು, ಅಗ್ನಿ ರಥಗಳೆಲ್ಲ ಕೂಡ ಸುತ್ತಲೂ ಇರುವುದನ್ನು ನೋಡಿದ್ದಾನೆ. Amen. How Elisha said, by faith. ಎಲೀಷ ಹೇಗೆ ಹೇಳಿದ್ದಾನೆ? ವಿಶ್ವಾಸದಿಂದ ಹೇಳಿದ್ದಾನೆ. Amen. ಆಮೆನ್. ವಾಕ್ಯವು ಆಧಾರ ಮಾಡಿಕೊಂಡು ಹೇಳಿದ್ದಾನೆ. ವಾಕ್ಯವನ್ನು ಆಧಾರ ಮಾಡಿಕೊಂಡು ಹೇಳಿದ್ದಾನೆ. ಅಷ್ಟು ವಾಕ್ಯ ನಿಮ್ಮಲ್ಲಿರುವ ಆತನ ಈ ಲೋಕದಲ್ಲಿರುವಂಥ ದೊಡ್ಡವನು ಅಂತ ಹೇಳಿದ್ರೆ ಕೂಡ ಸಣ್ಣದು ಒಂದು ಹಾವು ಹೋಗಿದಾರಕ್ಕೂ ಎಷ್ಟು ಭಯಪಡ್ತಾ ಇರ್ತಾರೆ. ಹಾವು ಬಂದ್ಬಿಡ್ತು, ಹಾವು ಬಂದು ಆ ಬಾಗಿಲು ಹಾಕಿ, ಈ ಕಿಟಕಿ ಹಾಕಿ, ಅದು ಹಾಕಿ, ಇದು ಹಾಕಿ, ರಾತ್ರಿ ಮುಂಜಾನೆವರೆಗೆ ಹೊರಗೆ ಬರೋದಿಲ್ಲ. You fear so much. Are you with me what I am saying? Bible says, he that is in you is greater than he that is in the world. ನಿನ್ನಲ್ಲಿರುವಾತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು. Elisha had a confidence. ಎಲೀಷಕ್ಕೆ ಒಂದು ಭರವಸೆ ಉಂಟು. But that Gehazi did not know. ಆದ್ರೆ ಆತನ ಸೇವಕನಾಗಿರುವಂತ ಗೆಹಜಿಗೆ ಭರವಸೆ ಇದ್ದಿಲ್ಲ. That servant eyes. ಎಲೀಷ ಹೇಳಿದನು, ಆ ಸೇವಕನಾಗಿರುವಂತ ಆತನ ಕಣ್ಣುಗಳು ತೆರೆಯಲ್ಪಡಲಿ. He saw that behold, mountain was full of horses, chariots round about Elisha. ಎಲೀಷ ಸುತ್ತಲೂ, ಆ ಪರ್ವತ ಸುತ್ತಲೂ ಕೂಡ ಇರುವಂತ ಆ ಒಂದು ಅಗ್ನಿ ರಥಗಳ ಒಂದು ಸೈನ್ಯವನ್ನು ನೋಡಿದ್ದಾನೆ. ಆ ಆತನು ಸರ್ವೆಂಟ್ ಸುತ್ತಲಿಲ್ಲ. ಆತನ ಸರ್ವೆಂಟ್ ಸುತ್ತಲಿಲ್ಲ. ಯಾಕಂದ್ರೆ ಸರ್ವೆಂಟ್ ನಂಬಿಲ್ಲ, ಆಯಕ ದೈವ ಮನುಷ್ಯನ ಸೇವಕನು ನಂಬಲಿಲ್ಲ. ಅದಕ್ಕಾಗಿ ಆತನು ಭಯಪಡ್ತಾ ಇದ್ದಾನೆ. ಆತನು ಭಯಪಡುತ್ತಿದ್ದಾನೆ. ಆತನ ಸುತ್ತಲೂ ಆ But ಸೈನ್ಯ ಇಲ್ಲ. Elisha has a confidence. ಆದ್ರೆ ಎಲೀಷಕ್ಕೆ ಭರವಸೆ ಉಂಟು. That young man's spiritual eyes open. He saw that full of chariots of fire round about Elisha prophet. ಆ ದೇವರು ಆ ಸೇವಕನ ಕಣ್ಣುಗಳು ತೆರೆದಿದ್ದಾಗ ಆತನು ನೋಡಿದ್ದಾನೆ, ಎಲೀಷ ಸುತ್ತಲೂ ಇರುವಂತಹ ದೊಡ್ಡ ಸೈನ್ಯವು, ರಥಗಳು, ದೇವರ ಒಂದು ಭದ್ರತೆ. ಎಲೀಷಾಗ ನೋಡಪ್ಪ ಸುತ್ತಲೂ ಯುದ್ಧ ರಥಗಳು, ಬೆಂಕಿ ರಥಗಳಿದ್ದಾವೆ. ದಟ್ ಯು ಸೇ. ನಾವು ಹೇಳ್ತೇವೆ ಈ ವಾಕ್ಯವನ್ನು ಕೇಳಿರುವಾಗ, ಒಬ್ಬೊಬ್ಬೊಬ್ಬ ದೇವರು ಎಲೀಷ ಸುತ್ತಲೂ ಇಷ್ಟು ಅಗ್ನಿರಥಗಳನ್ನೆಲ್ಲ ಮಾಡಿ ಕಾಪಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಐ ಟೆಲ್ ಯು, this is not for Elisha only, this is for us also. ಎಲೀಷಾಗ ಮಾತ್ರವೇ ಅಲ್ಲ, ಅದು ನಮಗೂ ಕೂಡ, ನಮ್ಮ ಸುತ್ತಲೂ ಕೂಡ ದೇವರು ದೈವಿಕವಾಗಿರುವಂತ ಭದ್ರತೆಯನ್ನು ಹಾಕಿದ್ದಾರೆ. Hallelujah. Hallelujah. I tell you, it is not for Elisha only. ಎಲೀಷ ಪ್ರವಾದಿಗೆ ಮಾತ್ರವೇ ಅಲ್ಲ ಭದ್ರತೆ. There is a great army round about us. ನಮ್ಮ ಸುತ್ತಲೂ ಕೂಡ ದೊಡ್ಡ ಒಂದು ಸೈನ್ಯವು, ಪರಲೋಕದ ಸೈನ್ಯವಿದೆ. Then Elisha prayed unto the Lord. ಆಗ ಎಲೀಷ ಪ್ರವಾದಿ ಪ್ರಾರ್ಥನೆ ಮಾಡಿದಾನೆ ಕರ್ತನಿಗೆ, Lord, smite these people with the blindness. ಈ ಬಂದಿರುವಂತ ಈ ಸೈನ್ಯವನ್ನೆಲ್ಲ ಕೂಡ ಕುರುಡುತನದಿಂದ ನೀನು ಮುಚ್ಚು. God smite those soldiers with the blindness according to the word of Elijah. ಎಲೀಷ ಪ್ರವಾದಿ ಹೇಳಿರುವಂತ ಮಾತಿನ ಮೇರೆಗೆ ಆ ಸೈನ್ಯವನ್ನೆಲ್ಲ, ಸಿರಿಯ ಸೈನ್ಯವನ್ನೆಲ್ಲ ಕೂಡ ದೇವರು ಕುರುಡರಾಗಿ ಮಾಡಿದ್ದಾರೆ. Amen. Amen. You too also must speak according to the word of God, that also will be come to pass. ನೀನು ಕೂಡ ದೇವರ ವಾಕ್ಯ ಪ್ರಕಾರವಾಗಿ ಮಾತನಾಡ್ತಾ ಇರುವಾಗ ಅದು ಆಗುತ್ತದೆ. Hallelujah. Hallelujah. When some sickness come to your body, you have to say, go out of my body, so it will obey. ನೀನು ಯಾವುದೇ ಅನಾರೋಗ್ಯವು ನಿನ್ನ ಶರೀರ ಮುಟ್ಟುವುದಕ್ಕೆ ಬಂದಾಗ ಬಿಟ್ಟು ಹೋಗಂತ ನೀನು ಕೆಟ್ಟ ರೋಗಕ್ಕೆ ಆಜ್ಞಾಪಿಸಿರುವಾಗ ಅದು ಬಿಟ್ಟು ಹೋಗುತ್ತದೆ. ಅದಂಗೆ ಹೇಳಕ್ಕಾಗ್ತದ್ರಿ ನನಗೆ, ರೋಗ ಹೆಂಗ ಬಿಟ್ಟು ಹೋಗಬೇಕಂತ ಆಜ್ಞಾಪನೆ ಮಾಡಿ. How he said, Lord smite them with the blindness. Lord smote, Bible says. ಸತ್ಯವೇದ ಹೇಳುತ್ತದೆ, ಎಲೀಷ ಪ್ರವಾದಿ ಅವ್ರಿಗೆ ಕುರುಡುತನ ಮಾಡಿ ಸೈನ್ಯವನ್ನೆಲ್ಲ ಕೂಡ ಅಂತ ಹೇಳಿರುವಾಗ ಕರ್ತನು ಕುರುಡುತನದಿಂದ ಅವ್ರನ್ನು ತುಂಬಿಸಿದ್ದಾನೆ. Hallelujah. Same thing happened if you speak the word of God. ಅದೇ ವಿಷಯವು ನೀನು ದೇವರ ವಾಕ್ಯವನ್ನು ಮಾತನಾಡುವಾಗ ನಿನಗೆ ಆಗುತ್ತದೆ.
According to the word of Elisha, God smote with the blindness. ಎಲೀಷ ಮಾತಿನ ಮೇರೆಗೆ ದೇವರು ಆ ಸೈನ್ಯವನ್ನು, ಸಿರಿಯ ಸೈನ್ಯವನ್ನು ಕುರುಡುತನದಿಂದ ಮುಚ್ಚಿದ್ದಾನೆ. I tell you, we have this God's army with us all the time. ನಮಗೆ ಯಾವಾಗಲೂ ಕೂಡ ಈ ಪರಲೋಕ ಸೈನ್ಯವು ನಮ್ಮ ಸಂಗಡ ಇರುತ್ತಾರೆ. Elisha gave the word, it came into action. ಎಲೀಷ ಪ್ರವಾದಿ ಮಾತನಾಡಿರುವಾಗ ಅದು ಕಾರ್ಯರೂಪದಲ್ಲಿ You ಬಂತು. have to give the word, then that will come into action. ನೀನು ಕೂಡ ಮಾತನಾಡುವಾಗ ಆ ವಾಕ್ಯವು, ಆ ಮಾತು ಕಾರ್ಯರೂಪದಲ್ಲಿ ಬರುತ್ತದೆ. Jeremiah is told that when somebody wanted to kill him, ದೈವ ಮನುಷ್ಯನಾಗಿರುವಂತ ಟೆರ್ರಿಮೈಸ್ ಅನ್ನುವಂತ ವ್ಯಕ್ತಿ ಯಾರೋ ಕಳ್ಳರು ಬಂದು ಆತನ್ನು ಸಾಯಿಸಬೇಕಂತ he ಬಂದಿರುವಾಗ said, no weapon formed against me shall prosper. ಆತನು ಹೇಳಿದ್ದೇನೆಂದ್ರೆ, ನನಗೆ ವಿರುದ್ಧವಾಗಿ ರೂಪಿಸಲ್ಪಟ್ಟಿರುವಂತ ಯಾವ ಆಯುಧವು ಕೂಡ ಕಾರ್ಯ ಮಾಡುವುದಿಲ್ಲ ಅಂತ ಹೇಳಿದನು. That ಆ bullet is not ಸಮಯದಲ್ಲಿ coming against him. ಆ ಸಮಯದಲ್ಲಿ ಆ ತುಪಾಕಿದಿಂದ ಬುಲೆಟ್ ಹೊರಗೆ ಬಂದಿಲ್ಲ, ಆತನಿಗೆ ಏನು ಹಾನಿ ಆಗಲಿಲ್ಲ ದೈವ So ಮನುಷ್ಯನಿಗೆ. when you give the word, it will come into action. ಅಂದ್ರೆ ದೇವರ ವಾಕ್ಯವನ್ನು ನೀನು ಪ್ರಕಟಿಸಿ ಹೇಳುವಾಗ ಅದು ಕಾರ್ಯರೂಪದಲ್ಲಿ ಬರುತ್ತದೆ. ಬಹಳ ಜನ ಇರ್ತಾರೆ, ಈ ಹಳೆ ಒಡಂಬಡಿಕೆಯಲ್ಲಿ ಅವರು ದೊಡ್ಡ ಪ್ರವಾದಿಗಳು, ಅದಕ್ಕಾಗಿಯೇ ದೇವರಂಗ ಕಾರ್ಯ ಮಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಗ್ರೇಟ್ ಪ್ರಾಫಿಟ್ಸ್ ಅವರೆಲ್ಲರೂ ಕೂಡ ಅದಕ್ಕಾಗಿ ಅವರಿಗೆ ಕಾರ್ಯಗಳಾಗಿದೆ. Jeremiah is in our age. ಈ ಟೆರ್ರಿಮೈಸ್ ಅನ್ನುವಂತ ದೈವ ಮನುಷ್ಯನು ನಮ್ಮ ಜೀವನ, ನಮ್ಮ ಸಮಕಾಲಿಕನಾಗಿ ಈ ತರದಲ್ಲಿರುವಂತ ಮನುಷ್ಯನೇ. Somebody wanted to kill him, but he said, no weapon formed against me shall prosper. ಯಾರೋ ಇತರ ಶತ್ರುಗಳು ಆತನು ಸಾಯಿಸಕ್ಕೆ ಬಂದಿರುವಾಗ ಆತನು ಹೇಳಿದ್ದಾನೆ, ನನಗೆ ವಿರುದ್ಧವಾಗಿ ರೂಪಿಸಲ್ಪಟ್ಟಿರುವಂತ ಯಾವುದೇ ಆಯುಧವು ನಿಲ್ಲುವುದಿಲ್ಲ ಎಂದು. Come in action. ಅದು ಕಾರ್ಯರೂಪದಲ್ಲಿ ಬಂತು. Hallelujah. Hallelujah. 19th verse. 19ನೇ ವಚನ. So when God smote them with the blindness, ಆ ಸಿರಿಯ ಸೈನ್ಯವನ್ನು ದೇವರು ಕುರುಡುತನದಿಂದ ಮುಚ್ಚಿರುವಾಗ Elisha led them into Samaria. ಆ ಎಲೀಷ ಪ್ರವಾದಿ ಆ ಸೈನ್ಯವನ್ನೆಲ್ಲ ಕೂಡ ಸಮರಿಯ ಪಟ್ಟಣಕ್ಕೆ ತೆಗೆದುಕೊಂಡು ಹೋದನು. 20th verse. 20ನೇ ವಚನ. When they all were coming to Samaria, ಸಮರಿಯ ಪ್ರದೇಶಕ್ಕೆ ಅವರು ಬಂದಿರುವಾಗ Elisha prophesied, Lord, open their eyes. ಎಲೀಷ ಪ್ರವಾದಿ ಮತ್ತೆ ಈ ರೀತಿಯಲ್ಲಿ ಹೇಳಿದನು, ಕರ್ತನೇ ಇವರ ಕಣ್ಣುಗಳು ತೆರೆಯಲ್ಪಡಲಿ, ಸಿರಿಯ ಸೈನ್ಯದ ಕಣ್ಣುಗಳು. They saw that they are in the midst of Samaria. ಅವ್ರು ನೋಡಿದ್ದಾರೆ ಸಿರಿಯ ಸೈನ್ಯವೆಲ್ಲ ಕೂಡ ಸಮರಿಯ ದೇಶದ ಇಸ್ರಾಯೇಲ್ ಜನರ ಮಧ್ಯದಲ್ಲಿದ್ದಾರೆ ಎಂದು. Hallelujah. ಹಲ್ಲೆಲೂಯಾ. See, by the word of the prophet, what all things are happening. ಪ್ರವಾದಿ ಒಂದು ಮಾತಿನ ಮೇರೆಗೆ ಏನೇನಾಗುತ್ತಾ ಇದೆ ನೋಡ್ರಿ. Hallelujah. ಹಲ್ಲೆಲೂಯಾ. Don't be surprised when you are hearing all this message. ನೀವು ಇಂಥ ಸಂದೇಶಗಳನ್ನ ಕೇಳುವಾಗ ಆಶ್ಚರ್ಯಪಡಬೇಡ್ರಿ, ಇದು ಹೆಂಗಾಯ್ತಂತೆ. This will happen to you also. ನಿಮಗೂ ಕೂಡ ಇದು ಆಗುತ್ತದೆ. Because greater one dwells in you. ಯಾಕಂದ್ರೆ ದೊಡ್ಡ ಆತನು ನಮ್ಮಲ್ಲಿ ನೆಲೆಗೊಳ್ತಾ ಇದ್ದಾರೆ, ನಿಮ್ಮಲ್ಲಿ Only ನೆಲೆಗೊಳ್ತಾ thing ಇದ್ದಾರೆ. is that you are not experiencing those things. ಯಾಕೆ ಏನಂದ್ರೆ ನೀವು ಆತನ ಹತ್ರ ಎಚ್ಚರಿಕೆ ಉಳ್ಳವರಾಗಿ ಇಲ್ಲದೆ ಆತನ You are ಅನುಭವಿಸದೇ not ಕಾರಣ. conscious about great God. You are not giving the word. That's what it was not ನೀನು happening. ದೊಡ್ಡ ದೇವರನ್ನು ದೃಶ್ಯಿಸದೆ ಆ ಪರಿಸ್ಥಿತಿಗೆ ನೀನು ದೇವರ ಮಾತು ಏನು ಕೊಟ್ಟಿದ್ದಾನೆ ಅಂತ ಮಾತನಾಡದೇ ಇದ್ದ ಕಾರಣ ಇಂಥವರೆಗೆ ಆಗುತ್ತಾ ಇದೆ. They came to know that they are in the midst of Samaria. ಅವರು ಸಿರಿಯ ಸೈನ್ಯವೆಲ್ಲ ಕಂಡುಕೊಂಡಿದ್ದಾರೆ, ಅವರು ಸಮಾರ್ಯ ಪಟ್ಟಣ ಇಸ್ರಾಯೇಲ್ ಜನರ ಮಧ್ಯದಲ್ಲಿದ್ದಾರೆ ಎಂದು. 21st verse. 21ನೇ ವಚನ. King of Israel said to Elisha, ಎಲೀಷ ಪ್ರವಾದಿಗೆ ಇಸ್ರಾಯೇಲ್ ರಾಜನ ಹೇಳಿದ್ದಾನೆ, Father, shall I smite them? ತಂದೆಯೇ, ನಾನು ಅವರನ್ನು ಮೊತ್ತಲಿನ, ಸಾಯಿಸಲಿನ, ಸಂಹರಿಸಲಿನ ಅಂತ ಕೇಳಿದನು. 22nd verse. 22ನೇ ವಚನ. Elisha said, Thou shalt not smite them, ಇದೇ ಎಲೀಷ ಪ್ರವಾದಿ ಹೇಳಿದ್ದಾನೆ, ಅವ್ರು ನೀನು ಸಾಯಿಸಬಾರದು, because God has given them into our capture. ದೇವರು ನಮಗೂ ಸೆರೆಗೆ ಸಿಗುವಂತೆ ಅವ್ರನ್ನು ಮಾಡಿದ್ದಾರೆ. Don't smite them. ಸೆರೆಗೆ ಸಿಕ್ಕಿಸಲ್ಪಟ್ಟಿರುವಂತ ಅವ್ರು ನೀನೇನು ಸಾಯಿಸುವುದು ಬೇಕಾಗಿಲ್ಲ. Elisha said, Set the bread and water before them, they may eat and drink. ನೀವು ಅವರಿಗೆ ತಿನ್ನುವುದಕ್ಕೆ ಆಹಾರವನ್ನು ಮತ್ತೆ ಪಾನವನ್ನು ಕುಡಿಯುವುದಕ್ಕೆ ಕೊಟ್ಟು ಅವ್ರನ್ನು ಕಲಿಸಿಬಿಡು ಅಂತ ಹೇಳಿದ್ದಾನೆ ಎಲೀಷ ಪ್ರವಾದಿ. Think these two people, how they are thinking. ಈಗ ಇಬ್ಬರು ಆಲೋಚನೆಗಳು King and Elisha prophet. ರಾಜನ, ಇಸ್ರಾಯೇಲ್ ರಾಜನ ಒಂದು ಆಲೋಚನೆ ನೋಡ್ರಿ, ಮತ್ತೆ ಎಲೀಷಾ ಪ್ರವಾದಿ ಆಲೋಚನೆ ನೋಡ್ರಿ. ರಾಜನ ಆಲೋಚನೆಗಳು ಹೆಂಗಿದಾವ ಅಂದ್ರೆ, ಇವ್ರ ವೈರಿಗಳು ಬಿಟ್ಬಿಟ್ರೆ ಮತ್ತೆ ಬಂದು ನಮ್ಮ ಸಾಯಿಸ್ತಾವಂತದೆ. ಈ ವೈರಿಗಳು ಹೆಂಗ ಥಾಟ್ಸ್ ಆಫ್ ಕಿಂಗ್. ಇದು ರಾಜನ ಆಲೋಚನೆಗಳಾಯ್ತು. But what the prophet is thinking? ಇಲ್ಲಿ ಆದ್ರೆ ಪ್ರವಾದಿ ಏನಂತ ಹೇಳ್ತಾ ಇದ್ದಾನೆ, these people not able to do anything against us. ಏನು ಕೂಡ ಅವ್ರು ಮಾಡುವುದಕ್ಕೆ ಆಗುವುದಿಲ್ಲ, ಸೆರೆದಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ತಿನ್ನುವುದಕ್ಕೆ ಆಹಾರವನ್ನು, ಪಾನವನ್ನು. That mentality church must have. ಸಭೆ ಅಂತ ಒಂದು ಮನೋಭಾವವನ್ನು ಪಡೆದುಕೊಳ್ಳಬೇಕು. ವೈರಿ ನಮಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ವೈರಿ ನಮಗೆ ವಿರುದ್ಧವಾಗಿ ಏನು ಮಾಡಲು ಆಗುವುದಿಲ್ಲ. Don't fear about the demons. ದೆವ್ವಗಳಿಗೆ ನೀನು ಭಯಪಡಬೇಡ. Don't fear about the problems. ಸಮಸ್ಯೆಗಳಿಗೆ ನೀನು ಭಯಪಡಬೇಡ. According to your word,
that will act. ನೀನು ಮಾತನಾಡುವಂತ ವಾಕ್ಯದ ಮೇರೆಗೆ ಅದು ಕಾರ್ಯವಾಗುತ್ತದೆ. You can remove your problem, you can keep your problem. ನೀನು ನಿನ್ನ ಸಮಸ್ಯೆಗಳನ್ನು ತೆಗೆದು ಹಾಕಬಹುದು, ಹಂಗೆ ಇಟ್ಕೋಬಹುದು. You can keep your sickness, you can take out your ನಿನ್ನ sickness. ಅನಾರೋಗ್ಯಗಳನ್ನು ತೆಗೆದು ಹಾಕಬಹುದು, ಇಟ್ಕೋಬಹುದು. ನಿನಗೆ ಸಂಬಂಧ. Hallelujah. Don't fright about anything. ಯಾವುದೇ ವಿಷಯಕ್ಕೆ ಭಯಪಡಬೇಡ. Because you have word of the Lord. ನಿನಗೆ ಕರ್ತನ ಮಾತಿದೆ. Greater one dwells in us. ದೊಡ್ಡ ಆತನು ನಿಮ್ಮಲ್ಲಿ ವಾಸ When you ಮಾಡ್ತಾ speak ಇದ್ದಾನೆ. according to the word, it will come to pass. ದೇವರ ವಾಕ್ಯಾನುಸಾರವಾಗಿ ಮಾತನಾಡುವಾಗ ಹಾಗೆ ಆಗುತ್ತದೆ. Hallelujah. Hallelujah. That's what here happened. ಇಲ್ಲಿ ಅಲ್ಲೇ ಆಗಿದೆ. 23rd verse. 23ನೇ ವಚನ. King prepared great feast for them and sent them away. ದೊಡ್ಡ ಔತಾಣವನ್ನು ಅರಸನು ಇಸ್ರಾಯೇಲ್ ರಾಜನು ಆ ಸಿರಿಯಾ ಸೈನ್ಯಕ್ಕೆ ಸಿದ್ಧಪಡಿಸಿ ಅವ್ರಿಗೆ ಕೊಟ್ಟು ಕಳಿಸಿಬಿಟ್ಟಿದ್ದಾನೆ. Bible says they went their master. ಸತ್ಯವೇದ ಹೇಳುತ್ತದೆ ಆ ಸಿರಿಯಾ ಸೈನ್ಯವು ಅವರ ಯಜಮಾನನಾಗಿರುವ ಸಿರಿಯಾ ರಾಜನ ಹತ್ರ ಹೋದರು. Syria bands came no more, Bible says. ಮತ್ತೆ ಇನ್ನೊಂದು ಆದ ನಂತರ ಅವರು ಸಿರಿಯಾ ರಾಜ್ಯ ಸೈನ್ಯವು ಇಸ್ರಾಯೇಲ್ಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿಲ್ಲ. Listen carefully. ಚೆನ್ನಾಗಿ ಕೇಳ್ರಿ. Moses prayed, ಮೋಶೆ ಪ್ರಾರ್ಥಿಸಿದನು, if your presence don't go with me, I don't go. ನಿನ್ನ ಸನ್ನಿಧಿ ನನ್ನ ಸಂಗಡ, ನೀನು ನನ್ನ ಸಂಗಡ ಇಲ್ಲದೆ ಇದ್ರೆ ನಾನು ಹೋಗುವುದಿಲ್ಲ, ನಿನ್ನ ಸನ್ನಿಧಿ ಇಲ್ಲದೆ ಇದ್ರೆ. This is Moses' prayer. ಇದು ಮೋಶೆ ಪ್ರಾರ್ಥನೆ. God said, I will go with you. ದೇವರು You will be ಹೇಳಿದ್ದಾರೆ, success. You will be in rest. ದೇವರು ಹೇಳಿದ್ದಾರೆ, ನಾನು ಹೋಗುತ್ತೇನೆ, ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ, ನೀನು ಸಂಗಡ ಬಂದು. ಹಲ್ಲೆಲೂಯಾ. Matthew 28 chapter 20th verse. ಮತ್ತಾಯಿ 28ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, Lo, I am with you always. ಇಗೋ ನಾನು ಯಾವಾಗಲೂ ನಿಮ್ಮ ಸಂಗಡ ಇದ್ದೇನೆ, even to the end of this world. ಈ ಲೋಕದ ಯುಗ ಸಮಾಪ್ತಿವರೆಗೆ ನಿಮ್ಮ ಸಂಗಡ ಇದ್ದೇನೆ. ಅರೆ ನಾವು ಯಾರು ಕೇಳಿಲ್ಲ, ಆತನೇ ಹೇಳ್ತಾ ಇದ್ದಾನೆ. ನಾವು ನಮ್ಮ ಸಂಗಡ ಇರ್ರಿ ಅಂತ ಹೇಳ್ತಾ ಇಲ್ಲ, ಆತನೇ ಹೇಳ್ತಾ ಇದ್ದಾನೆ. ಕೇಳಿದ್ದಾನೆ, ದೇವರು ಹೇಳಿದ ನಾನು ನಿಮ್ಮ ಸಂಗಡ ಇರುತ್ತೇನೆ, ನಿನಗೆ ವಿಶ್ರಾಂತಿ ಸಿಗುತ್ತದೆ. ಮೋಶೆ ಕೇಳಿದಾಗ ದೇವರು ಸರಿ ನಾನು ನಿನ್ನ ಸಂಗಡ ಇರುತ್ತೇನೆ, ನಿನಗೆ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳಿದ್ದಾರೆ. For church, Jesus Christ saying, I am with you always to the end of this world. ಸಭೆಗೆ ದೇವರು ಹೇಳ್ತಾ ಇದ್ದಾನೆ, ಯಾರು ಕೇಳಿಲ್ಲ, ಆದ್ರೆ ದೇವರೇ ಹೇಳ್ತಾ ಇದ್ದಾನೆ, ನಾನು ಯುಗ ಸಮಾಪ್ತಿವರೆಗೆ ನಿಮ್ಮ ಸಂಗಡನೆ ಇರುತ್ತೇನೆ. We are in the grace. ನಾವು ಕೃಪೆಯಲ್ಲಿದ್ದೇವೆ. Hallelujah. Hallelujah. Not sometime. ಸ್ವಲ್ಪ ಸಮಯ ಕೃಪೆಯಲ್ಲ, ಯಾವಾಗಲೂ ಕೃಪೆಯಲ್ಲಿದ್ದೇವೆ. ಅವರಿಗೆ 40 ವರ್ಷಗಳು ಅವರ ಸಂಗಡ ಇದ್ದನು. 40 ವರ್ಷ ಅವರು ಅರಣ್ಯ ಭೂಮಿಯಲ್ಲಿ pass through all the wilderness 40 years, God was with them. ದೇವರು ಅವರ ಸಂಗಡ 40 ವರ್ಷ ಇದ್ದನು. But Bible says here, all the time he will be with us. ಆದರೆ ಸತ್ಯವೇದ ಹೇಳುತ್ತದೆ, ದೇವರು ಯುಗ ಸಮಾಪ್ತಿವರೆಗೂ ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆಂದು. We got to trust his words. ನಾವು ಆತನ ವಾಕ್ಯಗಳನ್ನು ವಿಶ್ವಸಿಸಬೇಕು. ಟ್ರಸ್ಟ್, ನಾವು ನಂಬಬೇಕು. ಇಷ್ಟು ಹೇಳಿದ್ರು ಕೂಡ, ಸ್ವಾಮಿ ಸ್ವಲ್ಪ ಬಾರಪ್ಪ, ಹೊರಗೆ ಹೋಗ್ತಾ ಇದ್ರಿ, ನನ್ನ ಜೊತೆಯಲ್ಲಿ ಬಾ. ದಿಸ್ ಈಸ್ ದ ಬಿಲೀವರ್ಸ್ ಪ್ರೇಯರ್. ಸೊ ಹೌ ಫೂಲಿಶ್ ಪ್ರೇಯರ್ಸ್ ದಟ್ ಆರ್ ಯು ವಿತ್ ಮಿ? ವಾಟ್ ಐ ಆಮ್ ಸೇಯಿಂಗ್? ನಾನು ಹೋಗ್ತಾ ಇದ್ದೀನಪ್ಪ, ಅಲ್ಲಿ ಅವನಿಗೆ ಅನಾರೋಗ್ಯವಿದೆ, ಪ್ರಾರ್ಥನೆ ಮಾಡಕ್ಕೆ, ಯು ಕಮ್ ವಿತ್ ಮಿ ಲಾರ್ಡ್. ನಾನು ಹೋಗ್ತಾ ಇದ್ದೆಪ್ಪ, ನನ್ನ ಸಂಗಡ ನೀನು ಬಾಪ್ಪ ಅಂತ ಹೇಳ್ತಾರೆ. ದೇ ಆಸ್ಕ್ ಮಿ ಟು ಪ್ರೇ, ಕಮ್ ವಿತ್ ಮಿ ಲಾರ್ಡ್, ಇಫ್ ಯು ಡೋಂಟ್ ಕಮ್ ಐ ಡೋಂಟ್ ಗೋ. ನೀನು ನನ್ನ ಸಂಗಡ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲಪ್ಪ. ಅವರು ಪ್ರಾರ್ಥನೆ ಕರೆದಿದ್ದಾರೆ, ಪ್ರಾರ್ಥನೆ ಕರೆದಾರಪ್ಪ, ನೀನು ಕರೆದ್ರೆ, ನೀನು ಬಂದ್ರೇನೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗಲ್ಲ. Jesus said, I am with you always. ದೇವರಂದಾನೆ, ನಾನು ಯಾವಾಗಲೂ ನಿನ್ನ ಸಂಗಡ ಇದ್ದೀನಿ, ನೀನು ಹೋಗ್ಬೇಕು ಮುಂದೆಗೆ. Amen. Amen. We got to trust his words. ನಾವು ಆತನ ವಾಕ್ಯಗಳು ಭರವಸೆ ಮಾಡಬೇಕು. When Jesus spoke, I tell you, it is absolutely true. ಯೇಸು ಏನಾದರೂ ಹೇಳಿದ್ದಾರಂದ್ರೆ ಅದು 100ಕ್ಕೆ 100% ಸತ್ಯವು. Luke 10 chapter 19th verse. ಲೂಕ 10ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Jesus said, behold, I give you power to tread upon the serpents and scorpions. ಇಗೋ ನಾನು ಎಲ್ಲ ಹಾವುಗಳ ಮೇಲೆ, ಚೇಳುಗಳ ಮೇಲೆ ತುಳಿಯುವುದಕ್ಕೆ ನಾನು ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. Over all the power of the enemy. ಎಲ್ಲ ವೈರಿಯ ಶಕ್ತಿಗಳ ಮೇಲೆ ನಾನು ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. Nothing shall by enemies hurt you. ಯಾವುದೇ ವಿಷಯಗಳು ನಿನಗೆ ಹಾನಿ ಮಾಡುವುದಿಲ್ಲ. No matter what they can do. ಅವು ಏನೇ ಆಗಿರ್ಬೋದು, ಆ ಶಕ್ತಿಗಳು ನಿನಗೆ ಯಾವ ಹಾನಿ ಆಗುವುದಿಲ್ಲ. You got authority over demons, over wicked spirits. ನಿನಗೆ ಕೆಟ್ಟ ಆತ್ಮಗಳ ಮೇಲೆ, ದೆವ್ವಗಳ ಮೇಲೆ ಅಧಿಕಾರ ಉಂಟು. Nothing shall by enemies hurt you. ಯಾವುದೇ ವಿಷಯವು ನಿನಗೆ ಹಾನಿಯಾಗಿ ಮಾಡುವುದಿಲ್ಲ. Trust these words, what Jesus said. ಯೇಸು ಏನು ಹೇಳಿದಾರೋ ಆ ಮಾತುಗಳನ್ನು ನೀವು ವಿಶ್ವಸಿಸಿರಿ, ಭರವಸೆ ಮಾಡ್ರಿ. When you trust, when you say with your mouth, it will come to pass. ನೀನು ಭರವಸೆ ಮಾಡಿ ವಿಶ್ವಸಿಸಿ ಬಾಯಿಂದ ಹೇಳುವಾಗ ಅದು ಆಗುತ್ತದೆ. Hallelujah. Hallelujah. I tell you, when you live successful life, then only who is in you is happy.
ನೀನು ಸಫಲತೆ ಜೀವನ ಜೀವಿಸುವಾಗೆ ನಿನ್ನಲ್ಲಿರುವ ಆತನು ಸಂತೋಷ ಪಡ್ತಾನೆ. God said more to Moses, I will go with you, you will be in rest. ದೇವರು ಮೋಶೆಗೆ ಹೇಳಿದಾನೆ, ನಾನು ನಿನ್ನ ಸಂಗಡ ನಿನ್ನ ಸಂಗಡ ಹೋಗುತ್ತೇನೆ, ನಿನಗೆ ವಿಶ್ರಾಂತಿ ಬರುತ್ತದೆ. Jesus said, I will be with you always. ಯೇಸು ಹೇಳಿದ್ದಾರೆ, ನಿನ್ನ ಸಂಗಡ ಯಾವಾಗಲೂ ನಾನು ಇರುತ್ತೇನೆ. ಅವನು ಹಿಂಗೆ ಮಾತಾಡಿದ್ರೆ ಹಿಂಗೂ ಮಾತಾಡಿದ್ರೆ, ಅದು ನನಗೆ ಆಗ್ತಾ ಇಲ್ಲ, ಇದು ನನಗೆ ಆಗ್ತಾ ಇಲ್ಲ, ನನ್ನ ಕೆಲಸ ಇಲ್ಲ, ನನಗೆ ಅದು ಇಲ್ಲ, ಇದಿಲ್ಲ. ಸಿ ಯುವರ್ ಪ್ರಾಬ್ಲಮ್ಸ್, ಐ ಟೆಲ್ ಯು, he is with you always. ನೀನು ದೃಷ್ಟಿಸಿ ಆತನ ನೋಡಬೇಕು, ಆತನ ನಿನ್ನಲ್ಲಿದ್ದಾನೆಂದು. ಆಮೆನ್. ಆಮೆನ್. ಎದಕ್ಕಿದ್ದಾನೆ ನಿನ್ನಲ್ಲಿ? ನಿನ್ನೊಂದಿಗೆ ಎದಕ್ಕಿದ್ದಾನೆ? ಯಾಕಿದ್ದಾನೆ ನಿನ್ನಲ್ಲಿ, ನಿಮ್ಮೊಂದಿಗೆ? ಸುಮ್ಕೆ ನೋಡ್ಕೊಂತಿರಕ್ಕಲ್ಲ, ನೀನು ಎಲ್ಲಿಗೆ ಹೋಗ್ತಿ, ಎಲ್ಲಿದ್ದು ಬರ್ತಿ, ಏನು ಮಾತಾಡ್ತಿ ಅಂತ. ಹಲ್ಲೆಲೂಯಾ. ಎದಕ್ಕಿದ್ದಾನೆ? ನೀನು ಜಯದಲ್ಲಿ ನಡೆಯುವುದಕ್ಕಾಗಿ. ಆಮೆನ್. 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 ನೀನು ಆರೋಗ್ಯದಲ್ಲಿ ನಡೆಯುವುದಕ್ಕಾಗಿ, ಆಮೆನ್. ನೀನು ಸಫಲತೆಯಲ್ಲಿ ಇರುವುದಕ್ಕಾಗಿ. ಆಮೆನ್. 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 ನಿನಗೆ ಯಾವುದೇ ವಿರುದ್ಧ ಬರದೆ ನೋಡಿಕೊಳ್ಳುವುದಕ್ಕಾಗಿ ಆತನಿದ್ದಾನೆ. ಆಮೆನ್. ಯು ವಿಲ್ ಬಿ ಇನ್ ರೆಸ್ಟ್. ನೀನು ವಿಶ್ರಾಂತಿಯಲ್ಲಿ ಇರ್ತೀಯಾ? ದಿಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಅದೇ ವಾಕ್ಯ ಹೇಳುವುದು. ಡೋಂಟ್ ಬಿ ಟ್ರಬಲ್ಡ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ಕಳವಳಗೊಂಡಬೇಡ. ಡೋಂಟ್ ಬಿ ಅಫ್ರೇಡ್. ಭಯಪಡಬೇಡ. ದೋಸ್ ಆರ್ ವಿತ್ ಯು greater than those who are with them. ನಿನ್ನಲ್ಲಿರುವ ಆತನು ಈ ಲೋಕದಲ್ಲಿರುವವರಿಗಿಂತ ದೊಡ್ಡವನು. Amen. We have a multitudes of angels ನಮಗೂ to serve us, ಕೋಟಾನು to ಕೋಟಿ minister us. ದೇವದೂತಗಳಿದ್ದಾರೆ ನಮ್ಮನ್ನು ಪರಿಚಯ ಮಾಡುವುದಕ್ಕೆ. We have great God who dwells in us. ದೊಡ್ಡ ದೇವರು ನಮ್ಮಲ್ಲಿದ್ದಾರೆ. Don't be frightened. ಭಯಪಡಬೇಡ. If we go out, if we come in, if we stay, angels are ministering to us. ನೀನು ಹೋಗುವಾಗ ಬರುವಾಗ ಎಲ್ಲಿದ್ದಾಗಲೂ ಕೂಡ ದೇವದೂತರು ನಿನಗೆ ಪರಿಚಯ ಮಾಡ್ತಾ ಇರ್ತಾರೆ. I tell you, one night one angel killed 1,80,000 people. ಒಂದೇ ರಾತ್ರಿಯಲ್ಲಿ ಒಬ್ಬ ದೇವದೂತನು ಒಂದು ಯುದ್ಧದಲ್ಲಿ 1,74,000 ಜನರನ್ನು ಸಾಯಿಸಿದ್ದಾನೆ. Are you with me what I am saying? ನಾನು ಹೇಳುದು ಕೇಳ್ತಾ ಇದ್ದೀರಾ? Such a great angels are ministering to us. ಅಷ್ಟು ದೊಡ್ಡ ದೇವದೂತರು ನಮ್ಮ ಸಂಗಡ ಜೀವಿಸ್ತಾ ಇದ್ದಾರೆ. More than that, God himself dwelling in us. ಅದಕ್ಕಿಂತ ಹೆಚ್ಚಾಗಿ ದೇವರೇ ನಮ್ಮ ಸಂಗಡ ನಮ್ಮೊಳಗಿದ್ದಾರೆ. How can we frighten? ಹೇಗೆ ನೀನು ಭಯಪಡ್ತೀಯಾ? Wherever we go, we have great success. ನೀನು ಎಲ್ಲಿ ಹೋಗಿದ್ರೆ ಕೂಡ ಅಲ್ಲಿ ಸಫಲತೆ. Whatever you say, that come to pass. ನೀನು ಏನು ಹೇಳ್ತೀಯೋ ಅದು ಆಗುತ್ತದೆ. When you say be healed, they will be healed. ನೀನು ಗುಣ ಆಗಲಿ ಅಂತ ಹೇಳಿದ್ರೆ ಗುಣ ಹೊಂದುತ್ತೀಯ. When you say some pain go out, it will go. ನೋವು ಬಿಟ್ಟು ಹೋಗಂದ್ರೆ ಹೋಗುತ್ತದೆ. When you say somebody you are blessed, they will be blessed. ನೀವು ಆಶೀರ್ವದಿಸಲ್ಪಟ್ಟಿದ್ದ ಅಂತ ಹೇಳುವಾಗ ಅವರು ಆಶೀರ್ವದಿಸಲ್ಪಡ್ತಾರೆ. When you say your womb be open, that will be open. ನೀನು ಅವರ ಗರ್ಭವು ತೆರೆಯಲ್ಪಡಲಿ ಅಂತ ಹೇಳುವಾಗ ಗರ್ಭವು ತೆರೆಯಲ್ಪಡುತ್ತದೆ. How much you are able to believe, that much it will come to pass. ಎಷ್ಟು ನೀನು ವಿಶ್ವಸಿಸುವುದಕ್ಕೆ ನಂಬುವುದಕ್ಕೆ ನಿನಗಾಗುತ್ತದೆ ಅಷ್ಟು ಆಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮಸ್ಯೆ ಇರೋದು ನಂಬಿಕೆ ಮಾಡುವುದರಲ್ಲೇ. ಸಮಸ್ಯೆ ಇರುವುದು ಇಲ್ಲಿ. ದೇವರಲ್ಲಿ ಏನು ಸಮಸ್ಯೆ ಇಲ್ಲ. ದೇವರಲ್ಲಿ ಇಲ್ಲ. ನೀನು ಎಷ್ಟು ನಂಬಿ ಹೇಳ್ತೀಯೋ ಅಷ್ಟು ಕಾರ್ಯ ಜರುಗುತ್ತದೆ. ಎಷ್ಟು ನೀನು ನಂಬಿತೀಯೋ ವಿಶ್ವಸಿಸ್ತೀಯೋ ಅಷ್ಟು ಕಾರ್ಯ ಆಗುತ್ತದೆ. ಹಲ್ಲೆಲೂಯಾ. Do you believe? ನೀವು ನಂಬುತ್ತೀಯಾ? Do you have a conscience? ನಿನಗೆ ಎಚ್ಚರಿಕೆ ಇದೆ ನಾ ದೇವರಿದ್ದಾರೆಂದು. Live victoriously. ಜಯಶಾಲಿಗಳಾಗಿ ಜೀವಿಸಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.